ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಆಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇದುವರೆಗೆ ಬಸವಸ್ತುತಿ ಗುರುದೇವರ ನೆನಹನ್ನ ಪ್ರಾರ್ಥನೆಯ ಮೂಲಕ ಸುಶ್ರಾವ್ಯವಾಗಿ, ನಿಧಾನವಾಗಿ, ಅತ್ಯಂತ ಸರಳವಾಗಿ, ಸೂಕ್ತವಾಗಿ ನಮಗೆಲ್ಲ ಮನದಟ್ಟಾಗುವಂತೆ ಸ್ತುತಿಸಿದ ಅಕ್ಕ ಅಮರಕಲಾ ತಾಯಿಯವರಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶರಣು ಶರಣಾರ್ಥಿ. ಶರಣು ಅಕ್ಕ. ಶರಣು ಅಕ್ಕ. ನಾವು ಶರಣರ ಶಿವಯೋಗದ ಬಗ್ಗೆ ಅಭ್ಯಾಸನ ಮಾಡ್ತಾ ಇದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಹೇಗೆ, ಆ ಶೂನ್ಯದಿಂದ ಹೇಗೆ ವಿಕಾಸ ಆಗ್ತಾ ಹೋಯ್ತು, ಈ ಸೃಷ್ಟಿಯ ರಚನೆಯನ್ನ ನೋಡಿದ್ವಿ. ಓಂ ಎಂಬ ಅಕ್ಷರದಲ್ಲಿ ಏನೇನು ಒಳಗಡೆ ಅಡಗಿದೆ ಅನ್ನೋದನ್ನು ನೋಡಿದ್ವಿ. ಪಂಚವಿಂಶತಿ ತತ್ವಗಳಿಂದ ಆದ ಈ ದೇಹದ ಬಗ್ಗೆ ಎಲ್ಲಾ ವಿವರವನ್ನ ಪಡೆದುಕೊಂಡು ಅಲ್ಲಿ 4ರಲ್ಲಿ ವಿವಿಧ ಶಕ್ತಿಗಳನ್ನ ನೋಡಿದ್ವಿ. ಹಾಗೇನೆ 5ರಲ್ಲಿ ಚಕ್ರಗಳು ಯಾವುವು, ಅಲ್ಲಿರುವ ಲಿಂಗಗಳು ಯಾವುವು ಅಂತ ನೋಡಿಕೊಂಡು ಈಗಂತೂ ನಮಗೆ ಅದೆಲ್ಲ ಮನದಟ್ಟಾಗಿ ಬಿಟ್ಟಿದೆ. ಯಾವಾಗ ಕೇಳಿದ್ರು ಯಾವ ಚಕ್ರದಲ್ಲಿ ಯಾವ ಲಿಂಗವಿದೆ ಅನ್ನೋದು ನಮಗೀಗ ಅತ್ಯಂತ ಮನದಟ್ಟಾಗಿ ಹೋಗ್ಬಿಟ್ಟಿದೆ. 6ರಲ್ಲಿ ವಿವಿಧ ದೀಕ್ಷೆಗಳನ್ನ, ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವೇದಾ ದೀಕ್ಷೆಗಳನ್ನ ಇಷ್ಟಲಿಂಗಕ್ಕೆ, ಪ್ರಾಣಲಿಂಗಕ್ಕೆ, ಭಾವಲಿಂಗಕ್ಕೆ ಕೊಡುವ ಪರಿಯನ್ನ ನೋಡಿದ್ವಿ. ಹಾಗೇನೆ ಇಷ್ಟಲಿಂಗದ ಅಂತರಂಗದೊಳಗೆ ಏನಿದೆ, ಅಲ್ಲಿರುವ ವರ್ತುಳ, ಕಟಿ, ವೃತ್ತ, ಗೋಮುಖ, ನಾಳ, ಅವುಗಳಲ್ಲೆಲ್ಲ ಏನಿದೆ ಅದನ್ನು ನೋಡ್ಕೊಂಡ್ವಿ. ಹಾಗೇನೆ ಮೈಲಾರ ಬಸವಲಿಂಗ ಶರಣರ ಒಂದು ಸುಂದರವಾದ ವಚನ ಪ್ರಾರ್ಥನೆಯನ್ನ ಸಹ ನೋಡಿ ನಾವು ವಿಕಸನ ಕ್ರಮ 7ರಲ್ಲಿ ಆ ಪ್ರಾರ್ಥನೆಯನ್ನ ನೋಡಿದ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು, ನಿವೃತ್ತಿ ಮಾರ್ಗ ಎಂದರೇನು ನೋಡ್ಕೊಂಡು ಈಗ ಕೊನೆಯ ಒಂದು ವಿಕಸನ ಕ್ರಮ 9ರಲ್ಲಿ ದೀರ್ಘವಾದ ಒಂದು ಅಧ್ಯಯನ ನಡೆಸಿದ್ದೇವೆ. ಅದು ಶತ ಏಕದ ನೆಲೆಮನೆ. ಈ ಶತ ಸ್ಥಳಗಳಲ್ಲಿ ಈ ಶತ ಏಕದ ನೆಲೆಮನೆ 101 ಸ್ಥಳಗಳು ಹೇಗೆ ಅಡಗಿವೆ, ಹೇಗೆ ಇವೆ ಅನ್ನೋದನ್ನ ನಾವು ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. ಹೀಗಾಗಿ ಇದು ಒಂದು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಅಧ್ಯಯನದಲ್ಲಿ ನಾವು ತೊಡಗಿರೋದ್ರಿಂದ ಈ 6 ಮಹಡಿ ಶತಸ್ಥಲ ಅಂದ್ರೆ 6 ಮಹಡಿ ಅಂತ ಒಂದು ನಿದರ್ಶನವನ್ನ ಮನದಲ್ಲಿ ಇಟ್ಟುಕೊಂಡು 15 ಅಂಗಸ್ಥಳಗಳನ್ನ ಭಕ್ತ ಸ್ಥಳದಲ್ಲಿ ನೋಡಿಕೊಂಡು ಈಗ ಸದ್ಯಕ್ಕೆ ನಾವು ಲಿಂಗಸ್ಥಳಗಳು ಯಾವುವು ಆ ಭಕ್ತ ಸ್ಥಳದಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ 15 ಅಂಗಸ್ಥಳಗಳನ್ನ ಯಾರು ಹೇಳ್ತೀರಿ ಹೆಸರುಗಳನ್ನ? ಭಕ್ತ ಸ್ಥಳದ 15 ಅಂಗಸ್ಥಳಗಳನ್ನು ಯಾರಾದ್ರೂ ಹೇಳಿ. ನಾನು ಹೇಳ್ತೀನಿ. ಹೇಳಿ. ಓಂ ಶ್ರೀ ಗುರು ಶರಣು ಶರಣಾರ್ಥಿಗಳು. ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ಮಂತ್ರಸ್ಥಳ, ಭಕ್ತಸ್ಥಳ, ಮಂತ್ರಸ್ಥಳ, ಭಕ್ತಸ್ಥಳ, ಉಭಯಸ್ಥಳ, ತ್ರಿವಿಧ ಸಂಪತ್ತು ಸ್ಥಳ, ಚತುರ್ವಿಧ ಸಂಪತ್ತು ಸಾರಾಯ ಸ್ಥಳ, ಉಪಾಧಿ ಮಠ ಸ್ಥಳ, ನಿರುಪಾಧಿ ಮಠ ಸ್ಥಳ, ಸಹಜ ಮಠ ಸ್ಥಳ. 16 ಆಗ್ತಾ ಇದೆಯಲ್ಲ ನಿಮ್ಗೆ? ಮತ್ತೆ ಇನ್ನೊಮ್ಮೆ ಹೇಳಿ. ಪಿಂಡಸ್ಥಳ, ಪಿಂಡಜ್ಞಾನ ಸ್ಥಳ, ಸಂಸಾರಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಧಾರಣ ಸ್ಥಳ, ರುದ್ರಾಕ್ಷಿ ಧಾರಣ ಸ್ಥಳ, ಮಂತ್ರಸ್ಥಳ, ಭಕ್ತ ಸ್ಥಳ, ಉಭಯ ಸ್ಥಳ,
ಆಮ್, ತ್ರಿವಿಧ ಸಂಪತ್ತು ಸ್ಥಳ, ಚತುರ್ವಿಧ ಸಂಪತ್ತು ಸಾರಾಯ ಸ್ಥಳ, ಸಹಜ ಮಠ, ಉಪಾಧಿ ಮಠ ಸ್ಥಳ, ನಿರುಪಾಧಿ ಮಠ ಸ್ಥಳ, ಸಹಜ ಮಠ ಸ್ಥಳ. 15 ಆಯ್ತಲ್ರಪ್ಪ? ಇಲ್ಲಿದೆ ನೋಡಿ. ಚತುರ್ವಿಧ ಸಾರಾಯ ಸ್ಥಳ ಅದು. ಅಲ್ವಾ? ಚತುರ್ವಿಧ ಸಾರಾಯ ಸ್ಥಳ. ಹಾ, ಇದು ಹೇಗೆ ಸಾರಾಯ. ನೆನಪಿಟ್ಕೊಳ್ಬೇಕಂದ್ರೆ, ನಾವು ಹುಟ್ಟಿರೋದು ಒಂದು ಪಿಂಡವಾಗಿ, ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಬರ್ತೀವಿ. ಅಲ್ಲಿ ಬೆಳವಣಿಗೆ ಶುರು ಆಗುತ್ತದೆ, ಅದು ಪಿಂಡ ಜ್ಞಾನ ಸ್ಥಳ ಗೊತ್ತಾಗುತ್ತದೆ. ಹೊರಗೆ ಬರ್ತೀವಿ, ಈ ಸಂಸಾರದ ಒಂದು ಜಂಜಾಟದಲ್ಲಿ ತೊಡಗ್ತೀವಿ, ಬೆಳೀತಾ ಹೋಗ್ತೀವಿ. ಅದು ಈ ಸಂಸಾರದ ಬಂಧನ ಎಷ್ಟೊಂದು ಹೇಯಕರ ಆಗಿದೆ ಅನ್ನೋದನ್ನ ಅರ್ಥಕೊಂಡು, ಇದಕ್ಕಾಗಿ ಏನಾದ್ರೂ ಮಾಡಬೇಕು ಅಂತ ಏನಾದ್ರೂ ಒಂದು ಹಾದಿ ಇದೆಯೇ ಇದಕ್ಕೆ ಅಂತ ಹುಡುಕುತ್ತಾ ಹೋದಾಗ ಗುರು ಲಭಿಸ್ತಾನೆ. ಆಗ ಗುರುವಿನ ಕಾರುಣ್ಯ ನಮಗೆ ಆಗಿ, ಗುರು ಕಾರುಣ್ಯ ಸ್ಥಳ ನಮಗೆ ತೋರ್ತಾ ಇದೆ. ಬಂದ ಗುರು ಲಿಂಗವನ್ನ ನಮ್ಮ ಕೊರಳಲ್ಲಿ ಹಾಕಿ ಲಿಂಗಧಾರಣ ಮಾಡ್ತಾನೆ. ಅದು ಲಿಂಗಧಾರಣ ಸ್ಥಳವಾಗಿ ದಿನನಿತ್ಯ ನೀನು ವಿಭೂತಿ ಧಾರಣೆ ಮಾಡಬೇಕಾ ಅಂತ ಹೇಳಿ ವಿಭೂತಿ ಧಾರಣ ಸ್ಥಳವನ್ನ ಕೊಡ್ತಾನೆ. ರುದ್ರಾಕ್ಷಿಯನ್ನ ಕೊಡ್ತಾನೆ. ಪೂಜೆ ಮಾಡುವಾಗ, ಲಿಂಗಾರ್ಚನೆ ಮಾಡುವಾಗ, ಕರದಿಷ್ಟ ಲಿಂಗವನ್ನು ಅರ್ಪಿಸುವಾಗ ಯಾವ ಮಂತ್ರವನ್ನು ಹೇಳಬೇಕು, ಆ ಷಡಕ್ಷರಿ ಮಹಾಮಂತ್ರವನ್ನ ಹೇಳುವುದೇ ನಮ್ಮ ಮಹಾಮಂತ್ರ ಸ್ಥಳವಾಗಿ ಅಲ್ಲಿ ಕೊಟ್ಟು, ಭಕ್ತಿ ಭಕ್ತಿ ಭಕ್ತಿ, ನೀನು ಯಾವಾಗಲೂ ಭಕ್ತಿ ಸ್ಥಳದಲ್ಲಿ ಇರಬೇಕು ಅಂತ ಹೇಳಿದಾಗ 9 ಭಕ್ತಿ ಸ್ಥಳ ಆಗುತ್ತೆ. ಮುಂದೆ ಅದೇ ಗುರು ಈಗ ಏನಾಗ ನಮಗೆ ಉಭಯ ಸ್ಥಳ. ಯಾರು ಸಿಕ್ಕರು? ಗುರು ಮತ್ತು ಲಿಂಗ ಸಿಕ್ಕಿರೋದ್ರಿಂದ ಇಬ್ರು ಉಭಯ ಸ್ಥಳ. ಆದ್ರೆ ಗುರು ಲಿಂಗ ಜೊತೆಗೆ ಜಂಗಮವೂ ಇಲ್ಲಿ ಆಗಮಿಸಿ ಜಂಗಮ ತತ್ವದ ಅರ್ಥವನ್ನೂ ನಾವು ಮಾಡಿಕೊಂಡು ತ್ರಿವಿಧ ಸಂಪತ್ತು, ಗುರು ಲಿಂಗ ಜಂಗಮ ಎಂಬ ಸಂಪತ್ತನ್ನ ಪಡಿತಾ ಇದ್ದೀವಿ. ಮುಂದೆ ಹೋಗಿ ಗುರು ಲಿಂಗ ಜಂಗಮ, ಹಾಗೇನೆ ಪ್ರಸಾದ, ಪಾದೋದಕ, ಇವೆಲ್ಲ ಉಳಿದ ಒಂದು ಅಷ್ಟಾವರಣಗಳು ಬರ್ತಾ ಇವೆಲ್ಲ. ಆ ಎಲ್ಲಾ ಸಂಪತ್ತು ಸೇರಿ ಚತುರ್ವಿಧ ಸಾರಾಯ ಸ್ಥಳವಾಗ್ತಾ ಇದೆ. ಈ ಸ್ಥಳಗಳಲ್ಲಿ ನಿಂತ ನಂತರ ನಾನು ಏನಾದರೂ ಈ ಗುರುಲಿಂಗ ಜಂಗಮರಿಗೆ ಏನಾದ್ರೂ ಮಾಡಬೇಕಲ್ಲ ಅಂತ ಒಂದು ಆಶೆ, ಒಂದು ಚಿಗುರೊಡಿತಾ ಇದೆ. ಅದೇ ಉಪಾಧಿ ಮಾಟ ಸ್ಥಳ. ನಿರುಪಾಧಿ ಮಾಟ ಸ್ಥಳ, ನಾನ್ ಮಾಡ್ತೀನಿ, ಏನಾದ್ರೂ ಇವ್ರಿಗೆ ಮಾಡ್ತೀನಿ, ಇವ್ರಿಗೆ ಕೊಡ್ತೀನಿ, ದಾನವಾಗಿ ಕೊಡ್ತೀನಿ, ಏನಾದ್ರೂ ಮಾಡ್ತೀನಿ ಅನ್ನೋದು ಕೊಟ್ಟು, ಆದರೆ ಅವರಿಂದ ನಾನು ಏನೇನೂ ಫಲಾಪೇಕ್ಷೆ ಮಾಡೋದಿಲ್ಲ ಅನ್ನೋದೇ ನಿರುಪಾಧಿ ಮಾಟ ಸ್ಥಳವಾಗಿ, ಸಹಜ ಮಾಟ ಸ್ಥಳದಲ್ಲಿ ಮಾತ್ರ ಅತ್ಯಂತ ನಿರಾಳವಾಗಿ, ಅಲ್ಲಿ ಯಾವ ಅಪೇಕ್ಷೆಯೂ ಇಲ್ಲ, ಏನೂ ಇಲ್ಲದೆ ಗುರುಲಿಂಗ ಜಂಗಮರಿಗೆ ತನುಮನ ಧನದಿಂದ ನಾನು ಸರ್ವಾಂಗಾರ್ಪಣೆಯನ್ನೇನು ಮಾಡೋದಿದೆಯಲ್ಲ, ಅದು ಸಹಜ ಮಾಟ ಸ್ಥಳ ಅನ್ನೋದು ಹೀಗೆ ನಾವು ನೆನ್ಪಿಟ್ಕೋಬೇಕು. ಹಾಗೇನೆ ಈ ಭಕ್ತ ಸ್ಥಳದ ಲಿಂಗ ಸ್ಥಳಗಳು 9 ಇವೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಂಧುಗಳೇ, ನೆನಪಿಟ್ಕೊಳ್ಳಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. 3 ಸ್ಥಳಗಳನ್ನ ಗುರುವಿಗೆ ಕೊಡ್ತಾ ಇದ್ದಾರೆ, 3 ಸ್ಥಳಗಳನ್ನ ಲಿಂಗಕ್ಕೆ ಕೊಡ್ತಾ ಇದ್ದಾರೆ, 3 ಸ್ಥಳಗಳನ್ನ ಜಂಗಮಕ್ಕೆ ಕೊಡ್ತಾ ಇದ್ದಾರೆ. ಹೇಳಿ ನೋಡೋಣ, ಇಲ್ಲಿ 3 ಯಾವ ಗುರುಗಳಿಗೆ, ಯಾವ ಲಿಂಗಕ್ಕೆ 3 ಸ್ಥಳ, ಯಾವ 3ಕ್ಕೆ ಜಂಗಮ ಸ್ಥಳ, ಯಾರಾದ್ರೂ ಹೇಳಿ ಇದನ್ನ ನೋಡ್ಕೊಂಡು. ದೀಕ್ಷಾ ಗುರುಸ್ಥಳ, ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಜ್ಞಾನ ಗುರುಸ್ಥಳ. ಲಿಂಗ ಸ್ಥಳಗಳಂದ್ರೆ ಲಿಂಗ ಸ್ಥಳಗಳು ಇಲ್ಲಿದೆ ನೋಡಿ ಹೇಳಿ. ನೋಡಕತ್ತೀನಪ್ಪ. ಕ್ರಿಯಾಲಿಂಗ ಸ್ಥಳ, ಕ್ರಿಯಾಲಿಂಗ ಸ್ಥಳ, ಭಾವಲಿಂಗ ಸ್ಥಳ, ಜ್ಞಾನಲಿಂಗ ಸ್ಥಳ. ಜಂಗಮ ಸ್ಥಳಗಳಂದ್ರೆ ಸ್ವಯಂ ಲಿಂಗ ಸ್ಥಳ, ಸ್ವಯಂ ಜಂಗಮ ಸ್ಥಳ, ಚರ ಜಂಗಮ ಸ್ಥಳ, ಪರ ಜಂಗಮ ಸ್ಥಳ. ಥ್ಯಾಂಕ್ ಯು ಅಕ್ಕ, ಶರಣು ಅಕ್ಕ. ಹೀಗಾಗಿ ಇಲ್ಲಿ ನೋಡಿ, ಶರಣು ಅಕ್ಕ, ನಮ್ಮ ಗುರುಗಳಲ್ಲಿ ನಾವು 3 ದೀಕ್ಷಾ ಗುರು, ಶಿಕ್ಷಾ ಗುರು, ಜ್ಞಾನ ಗುರು ಇದನ್ನೆಲ್ಲ ನೋಡ್ಕೊಂಡಿದೀವಿ. ಹಾಗೇನೆ ಲಿಂಗಗಳಿಗಾಗಿ ಕ್ರಿಯಾಲಿಂಗ, ಭಾವಲಿಂಗ, ಜ್ಞಾನಲಿಂಗ ಅಂತ ಕೊಡ್ತಾ ಇದ್ದಾರೆ. ಜಂಗಮನು ಸಹ 3 ಸ್ವರೂಪಿಯಾಗಿ ಇಲ್ಲಿ ಬರ್ತಾ ಇದ್ದಾನೆ. ಕ್ಷಯಜಂಗಮ, ಚರಜಂಗಮ, ಪರಜಂಗಮ. ಇವಕ್ಕೆಲ್ಲ ಒಂದು ವಿಶಾಲವಾದ ಅರ್ಥಗಳಿವೆ. ಅದು ಸುಲಭವಾಗಿ ಹಾಗೇನಲ್ಲ, ಇದು ಸ್ವಯಜಂಗಮ ಸ್ಥಳ ಅಲ್ಲ, ಹಾಗಲ್ಲ, ಚರಜಂಗಮ ಸ್ಥಳ ಮುಗೀತು, ಹಾಗಲ್ಲ. ಅದು ಏನಿದೆ ಅನ್ನೋದನ್ನ ನಾವು ನೋಡೋರಿದ್ದೀವಿ. ಹಿಂದೆ ನಾವು ದೀಕ್ಷಾ ಗುರುಸ್ಥಳ ಬಗ್ಗೆ ವಿವರವಾಗಿ ಅಭ್ಯಸನ ಮಾಡಿದ್ವಿ, ಶಿಕ್ಷಾ ಗುರುಸ್ಥಳ ಬಗ್ಗೆ ಮಾಡಿದ್ವಿ. ಜ್ಞಾನ ಗುರುಸ್ಥಳವನ್ನ ನಮ್ಮ ಸಿದ್ಧಲಿಂಗನ್ನ ನಾಶಿಯವರು ತಗೊಂಡಿದ್ರು. ಅಣ್ಣ ಇದ್ದೀರಾ? ಇಲ್ಲ ಅನ್ಸುತ್ತೆ. ಈ ನಮ್ಮ ಸ್ಥಳ ಇದೆಯಲ್ಲ, ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ ಎಲ್ಲ ನೋಡಿ ಸಿದ್ಧಲಿಂಗನ ನಾಶಿ ಇದ್ದೀರಾ? ಸಿದ್ಧಲಿಂಗನ ನಾಶಿ
ನಾವು ಹೋದ ಸಾರಿ ಈ ಮೋಕ್ಷ ಗುರುಸ್ಥಳ ಅಥವಾ ಜ್ಞಾನ ಗುರುಸ್ಥಳ ಅನ್ನೋದನ್ನ ನೋಡಿದ್ವಿ. ಏನಂದ್ರೆ ಇಲ್ಲಿ ಶರಣರ ಮನದಲ್ಲಿ ಲೀಯವಾದ ಲಿಂಗವೇ ದೀಕ್ಷಾಗುರು ಆದ್ರೆ ದೀಕ್ಷಾಗುರುವಿನ ಲಿಂಗವೇ ಭಕ್ತನಂಗದಲ್ಲಿ ಶಿಕ್ಷಾಮುಖದಿಂದ ಬೋಧಗುರು ಸ್ವರೂಪವೆನಿಸುವುದನ್ನ ನೋಡಿದ್ವಿ. ಹಾಗೇನೆ ಆ ಲಿಂಗವು ಶಿಷ್ಯನ ಅಂಗದಲ್ಲಿ ಸುಜ್ಞಾನೋದಯವನ್ನು ಉಂಟು ಮಾಡುವ ನಿಮಿತ್ತ ಮೋಕ್ಷ ಗುರು ಅಥವಾ ಜ್ಞಾನಗುರು ಆಗ್ತಾ ಇದ್ದಾನೆ ಅನ್ನೋದನ್ನ ನೋಡಿ, ಏನದು ಇವರೆಲ್ಲ ಬೇರೆ ಬೇರೆ ಅಲ್ಲ, ಆದರೆ ಇವರು ಸದ್ರೂಪವೇ ಗುರು, ಚಿದ್ರೂಪವೇ ಲಿಂಗ, ಆನಂದ ರೂಪವೇ ಜಂಗಮ ಅನ್ನೋದನ್ನ ನೋಡಿ ಶಿವಸ್ವರೂಪ ಅನುಸಂಧಾನಕ್ಕೆ ಕಾರಣವಾದ ನಮಗೆ ಏನು ಬೇಕು, ಅದಕ್ಕೆ ಶಿವಜ್ಞಾನ ಬೇಕು. ಮೋಕ್ಷ ಸಿದ್ಧಿಗಾಗಿ ಆ ಶಿಷ್ಯನಿಗೆ ಯಾರು ಅದನ್ನ ಕೊಡ್ತಾರೋ, ಆ ಅನುಸಂಧಾನಕ್ಕೆ ಬೇಕಾಗುವ ಶಿವಜ್ಞಾನವನ್ನು ಶಿಷ್ಯನಿಗೆ ಯಾರು ಕರುಣಿಸುತ್ತಾರೋ ಅವರಿಗೆ, ಆ ಗುರುವಿಗೆ ಜ್ಞಾನ ಅಥವಾ ಮೋಕ್ಷ ಗುರು ಅಂತಾರೆ ಅಂತ ನೋಡಿ ಅನೇಕ ವಚನಗಳನ್ನ ನಾವು ನೋಡಿದ್ವಿ. ಇವತ್ತು ನಾವು ಭಾಗ 30ಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಲಿಂಗ ಏನನ್ನು ಇಟ್ಟುಕೊಂಡು ಕುಳಿತ ಪೊಸಿಷನ್ ನಲ್ಲಿ ಕುಳಿತ ಸ್ಥಿತಿಯಲ್ಲಿ ಶಿವಯೋಗವನ್ನ ಕೇಳ್ತಾ ಇದ್ದೀರಿ ಅಂತ ಎಂಬ ಸದ್ಭಾವನೆಯಲ್ಲಿ ನಾನು ಮುಂದುವರ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶಿವಯೋಗದ ಭಾಗ 30. ನಾನು ಆಗ್ಲೇ ಹೇಳಿದಾಗೆ ಗುರುವಿಗೆ ದೀಕ್ಷಾ ಗುರು, ಶಿಕ್ಷಾ ಗುರು, ಜ್ಞಾನಗುರು ಅಂತ ಕೊಟ್ರೆ ಇಲ್ಲಿ ಕ್ರಿಯಾಲಿಂಗ, ಹೀಗೆ 3 ಲಿಂಗಗಳನ್ನ ಕೊಡ್ತಾ ಇದ್ದಾರೆ. ದೀಕ್ಷಾ ಗುರುಲಿಂಗ, ಶಿಕ್ಷಾ ಗುರುಲಿಂಗ, ಜ್ಞಾನ ಗುರುಲಿಂಗ, ಇವು 3 ಏಕೀಭವಿಸಿ ಶಿಷ್ಯನ ಅಂಗಸ್ಥಳಕ್ಕೆ ಕರಸ್ಥಳದ ಇಷ್ಟಲಿಂಗವಾಗಿ ಬಂದಿದೆ. ಇದನ್ನೇ ಶರಣರು ಏನ್ ಕರೀತಾ ಇದ್ದಾರೆ, ಕ್ರಿಯಾಲಿಂಗ ಅಥವಾ ಇಷ್ಟಲಿಂಗ ಅಂತ ಕರೀತಾ ಇದ್ದಾರೆ. ದೀಕ್ಷಾ ಗುರುಲಿಂಗ, ಶಿಕ್ಷಾ ಗುರುಲಿಂಗ, ಜ್ಞಾನ ಗುರುಲಿಂಗ ಇವೆಲ್ಲ ಒಂದೇ ಆಗಿ ಕರಸ್ಥಳದಲ್ಲಿರುವ ಕ್ರಿಯಾಲಿಂಗ, ಇಷ್ಟಲಿಂಗ. ಅದಕ್ಕೆ ಬಂಧುಗಳೇ, ಒಂದು ನಾವು ನೆನ್ಪಿಟ್ಕೊಳ್ಬೇಕು, ಇಷ್ಟಲಿಂಗ ಬೇರೆ ಅಲ್ಲ, ಕ್ರಿಯಾಲಿಂಗ ಬೇರೆ. ಇಲ್ಲಿಂದಲೇ ನಮ್ಮ ಪ್ರಯಾಣ ಆರಂಭವಾಗಬೇಕು. ಶಿವಯೋಗ ಅಂದರೆ ಕರಸ್ಥಳದಲ್ಲಿ ಇಷ್ಟಲಿಂಗವಿಟ್ಟುಕೊಂಡೇ ಆ ಕ್ರಿಯೆ ಶುರುವಾಗೋದ್ರಿಂದ ಕ್ರಿಯಾಲಿಂಗ ಅಂತಾನು ಅದಕ್ಕೆ ಕರೀತಾರೆ. ಇಷ್ಟಲಿಂಗ ಅಂದ್ರೆ ಇಚ್ಛಿತ ವಸ್ತುವನ್ನು ಪ್ರಾಪ್ತಿ ಮಾಡಿ ಕೊಡ್ತಾ ಇದ್ದಾರೆ. ಅನಿಷ್ಟವನ್ನು ನಷ್ಟ ಮಾಡಿ ನೇತ್ರವೇದ್ಯವಾದ ಅಂದ್ರೆ ದೃಷ್ಟಿಯೋಗದಿಂದ ನಾವು ಅದನ್ನ ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅದಕ್ಕೆ ಇಷ್ಟಲಿಂಗವು ಅತ್ಯಂತ ಶ್ರೇಷ್ಠವಾದ ಪರವಸ್ತುವಿನ ಒಂದು ಸ್ವರೂಪವಾಗಿದೆ. ಈ ಇಷ್ಟಲಿಂಗಕ್ಕೆ ಇಷ್ಟಲಿಂಗ ಅಂತ ಯಾಕೆ ಕರೆದರು ಶರಣರು ಅಂದ್ರೆ, ತನ್ನ ಭಕ್ತರಿಗೆ ಯಾವಾಗಲೂ ನಿಶ್ಚಿತ ಫಲವನ್ನು ಅದು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಬರೀ ಇಚ್ಛಿತ ಫಲ ಕೊಡೋದಲ್ಲ, ಅದೊಂದು ಅರಿವಿನ ಮಹಾಬೆಳಗಾಗಿದೆ, ಅರಿವಿನ ಜ್ಞಾನದ ಮಹಾಬೆಳಗಾಗಿದೆ, ಪ್ರಕಾಶವಾಗಿದೆ. ಅದರಲ್ಲಿ ಎಳ್ಳಷ್ಟು ಸಂಶಯ ಇಟ್ಕೊಳ್ಬಾರ್ದು. ಅದುವೇ ಪರಬ್ರಹ್ಮ, ಅದುವೇ ಪರಮಾತ್ಮ, ಅದೇ ಇಡೀ ವಿಶ್ವದ ಆಧಾರ ಲಿಂಗವಾಗಿದೆ ಅನ್ನೋದನ್ನ ಅಪಾರವಾದ ನಿಷ್ಠೆ, ನಂಬಿಕೆ ಇಷ್ಟಲಿಂಗದಲ್ಲಿ ಇಟ್ಟಿದ್ದಾದ್ರೆ ನಿಮಗೆ ಏನ್ ಬೇಕೋ, ನೀವೇನ್ ಬೇಡ್ತೀರೋ, ನೀವೇನ್ ನಿವೇದನೆ ಮಾಡ್ತೀರೋ ಆ ಇಚ್ಛಿತ ಫಲವನ್ನ ನಮ್ಮ ಇಷ್ಟಲಿಂಗ ಕೊಡ್ತಾ ಇದೆ ಬಂಧುಗಳೇ. ಹೀಗಾಗಿ ಇಷ್ಟಲಿಂಗದಿಂದಲೇ ಈ ಶಿವಯೋಗದ ಕ್ರಿಯೆ ಆರಂಭವಾಗೋದ್ರಿಂದ ಇದಕ್ಕೆ ಕ್ರಿಯಾಲಿಂಗ ಅಂತ ಕರೀತಾ ಇದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ಉಳಿದವರು. ಹೀಗಾಗಿ ಕ್ರಿಯಾಲಿಂಗ ಅಂದ್ರೇನೆ ಕರಹಸ್ತದಲ್ಲಿರುವ ಇಷ್ಟಲಿಂಗ ಅನ್ನೋದನ್ನ ನಾವು ನೋಡಬೇಕು. ಹೀಗಾಗಿ ಇದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ಮೊದಲನೇ ವಚನವನ್ನ ಓದಿ ಯಾರಾದರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರು ಆಚಾರ ಲಿಂಗವಿಡಿದು ಗುರುಲಿಂಗವ ಕಾಣಬೇಕು, ಗುರುಲಿಂಗವಿಡಿದು ಶಿವಲಿಂಗವ ಕಾಣಬೇಕು, ಶಿವಲಿಂಗವಿಡಿದು ಜಂಗಮ ಲಿಂಗವ ಕಾಣಬೇಕು, ಜಂಗಮ ಲಿಂಗವಿಡಿದು ಪ್ರಸಾದ ಲಿಂಗವ ಕಾಣಬೇಕು, ಪ್ರಸಾದ ಲಿಂಗವಿಡಿದು ಮಹಾಲಿಂಗವ ಕಾಣಬೇಕು. ಇಂತಿ ಷಡುಸ್ಥಲದ ಧಾತುವ ಸಂಬಂಧಿಸಿ ಒಂದು ಮಾಡಿಕೊಂಡಿಪ್ಪ ಈ ಕರಸ್ಥಲದ ಅನುವ ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಬಲ್ಲ. ಬೆಸಗೊಂಬ ಬಾರ ಸಿದ್ದರಾಮಯ್ಯ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 862. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಆಚಾರ ಲಿಂಗವಿಡಿದಂದಾಗೆ ಆಚಾರ ಲಿಂಗ ಎಲ್ಲಿದೆ ಅಕ್ಕ? ಆಧಾರ ಚಕ್ರ ಚಕ್ರದಲ್ಲಿದೆ. ಅದು ಯಾವುದು ತತ್ವ? ಅಲ್ಲಿರೋ ಪಂಚಭೂತ ಯಾವುದು? ಪೃಥ್ವಿ ತತ್ವ. ಪೃಥ್ವಿ ತತ್ವ. ಗುರುಲಿಂಗ
ಸ್ವಾಧಿಷ್ಠಾನ ಚಕ್ರದಲ್ಲಿ. ಸ್ವಾಧಿಷ್ಠಾನದಲ್ಲಿ. ಅಲ್ಲಿರುವ ಸ್ವಾಧಿಷ್ಠಾನ ಮಹೇಶ್ವರ. ಅಲ್ಲಿರುವ ತತ್ವ ಮಹೇಶ್ವರ ಜಲತತ್ವ. 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 ಗುರುಲಿಂಗವಿಡಿದು ಶಿವಲಿಂಗ. ಶಿವಲಿಂಗಕ್ಕೆ ಬಂದ್ವಿ. ಎಲ್ಲಿ? ಮಣಿಪೂರಕ. ಮಣಿಪೂರಕ. ಅಲ್ಲಿರುವ ತತ್ವ ಅಗ್ನಿ ತತ್ವ. ತತ್ವ. ಹಾ. ಅಗ್ನಿ ತತ್ವ. ಆ ಶಿವಲಿಂಗವಿಡಿದು ಜಂಗಮಲಿಂಗ ಕಾಣಬೇಕು. ಜಂಗಮಲಿಂಗ ಇರೋ ಸ್ಥಾನ ಅನಾಹತ ಚಕ್ರ. ಅನಾಹತ ಚಕ್ರ. ಅಲ್ಲಿರುವ ಒಂದು ಪಂಚಭೂತ ಯಾವುದು? ವಾಯು ತತ್ವ. ವಾಯು ತತ್ವ. ವಾಯು ತತ್ವ. ಆ ಜಂಗಮಲಿಂಗ ಬಿಡಿದು ಪ್ರಸಾದ ಲಿಂಗ ಕಾಣಬೇಕು. ಎಲ್ಲಿ ಕಾಣಬೇಕು? ಯಾವ ಚಕ್ರದಲ್ಲಿ? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರದಲ್ಲಿ. ಅಲ್ಲಿರುವ ಪಂಚಭೂತ ಯಾವುದು? ಆಕಾಶ. ಆಕಾಶ. ತತ್ವ. ಆಕಾಶ. ಪ್ರಸಾದ ಲಿಂಗವನ್ನು ಹಿಡಿದು ಮಹಾಲಿಂಗ ಕಾಣಬೇಕು. ಮಹಾಲಿಂಗ ಎಲ್ಲಿದೆ? ಆಜ್ಞಾ ಚಕ್ರ. ಆಜ್ಞಾ ಚಕ್ರದಲ್ಲಿ. ಅಲ್ಲಿರುವ ತತ್ವ ಯಾವುದು? ಆತ್ಮ ತತ್ವ. ಆತ್ಮತತ್ವ. ಆತ್ಮತತ್ವ. ಹೀಗೆ ಇವುಗಳಲ್ಲಿ ಏನು ನಿಮ್ಗೆ ಕನ್ಫ್ಯೂಷನ್ ಇರಬಾರ್ದು. ಇವೆಲ್ಲ ನೋಡಿ ಹೀಗೆ ಎಷ್ಟು ಬೇಗ ಹೇಳಿದ್ರಲ್ಲ, ಏಕೆಂದ್ರೆ ಇದು ಶಿವಯೋಗ. ಯಾವಾಗ ನೀವು ಕರಹಸ್ತದಲ್ಲಿ ಇಷ್ಟಲಿಂಗವನ್ನ ಹಿಡಿತೀರಿ, ಪೃಥ್ವಿಯ ಮೇಲೆ ಕುಳಿತುಕೊಡ್ತೀರಿ, ಆವಾಗ ಆಚಾರ ಲಿಂಗ ಶುರುವಾಯಿತು. ಆಚಾರ ಲಿಂಗದ ಪೂಜೆ. ಯಾಕಂದ್ರೆ ಇದು ಕ್ರಿಯಾಲಿಂಗವಾಗಿದೆ. ಕ್ರಿಯಾಲಿಂಗ ಅಂದರೇನೆ ಆಚಾರಲಿಂಗ. ಆಚಾರಲಿಂಗವನ್ನು ಕರಹಸ್ತದಲ್ಲಿ ಆ ಕ್ರಿಯಾಲಿಂಗ, ಆ ಆಚಾರಲಿಂಗದಿಂದ ಹಿಡಿದು ಮುಂದೆ ಏನ್ ಮಾಡ್ಬೇಕು? ಗುರುಲಿಂಗ ನಮ್ಗೆ ಕಾಣಬೇಕು. ಆ ಗುರುಲಿಂಗವನ್ನು ಆರಾಧಿಸುತ್ತಾ ಪೂಜಿಸುತ್ತಾ ಮುಂದೆ ಶಿವಲಿಂಗವನ್ನ ನೋಡ್ತಿದೀವಿ. ಹಾಗೆಯೇ ಈ ಶತಸ್ಥಲ ಮಾರ್ಗದಲ್ಲಿ ದಿನನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ 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 ನಾವು ಆ ಚಕ್ರ ಧ್ಯಾನದಲ್ಲಿ ಆ ಲಿಂಗಗಳನ್ನ ಮೇಲೆ 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 ಹೋದಾಗ ಕೊನೆಗೆ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗವನ್ನ ಈ ಇಷ್ಟಲಿಂಗದ ಪೂಜೆಯು ಮಾತ್ರವಲ್ಲದೆ ದೃಷ್ಟಿಯೋಗದಿಂದ ಎರಡೂ ಕಣ್ಣುಗಳ, ಎರಡೂ ಹುಬ್ಬಗಳ ನಡುವಿರುವ ಮೂರನೆಯ ಕಣ್ಣು ತೆರೆದಾಗ ಆ ಮಹಾಲಿಂಗದ ದರ್ಶನ ಆಗ್ತಾ ಇದೆ. ಹೀಗಾಗಿ ಈ ಪೂಜೆಯನ್ನ ಇಂತಿ ಷಡುಸ್ಥಲದ, ಇವೆಲ್ಲ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ ಏನಿದೆಯಲ್ಲ, ಇವು ಇಂತಿ ಷಡುಸ್ಥಲದ ಧಾತುವ ಸಂಬಂಧಿಸಿ ಅಲ್ಲಿರುವ ಪಂಚಭೂತಗಳನ್ನ ಅರಿತುಕೊಂಡು ಒಂದು ಮಾಡಿಕೊಂಡಪ್ಪ ಈ ಕರಸ್ಥಲದ ಅನುವ ಅಂದ್ರೆ ಕರಸ್ಥಲದ ಲಿಂಗ, ಕ್ರಿಯಾಲಿಂಗ ಅಥವಾ ಇಷ್ಟಲಿಂಗ ಒಂದು ಮಾಡಿಕೊಂಡಪ್ಪ ಅಂದ್ರೆ ಏನು? ಈ ಕರಸ್ಥಲದಲ್ಲಿ ಇಟ್ಟುಕೊಂಡ ಇಷ್ಟಲಿಂಗವನ್ನು ಬಿಟ್ಟು ನಾನು ಈ ಎಲ್ಲಾ ಲಿಂಗಗಳನ್ನು ಕಾಣ್ತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಯಾಕೆ? ಅದನ್ನ ಯಾರು ಮಾಡಿ ತೋರಿಸಿದ್ದಾರೆ ಅಂದ್ರೆ ಸಂಗನ ಬಸವಣ್ಣ, ನಮ್ಮ ಗುರುದೇವರು. ಅದನ್ನ ನಿನಗೆ ತೋರಿಸ್ತೀನಿ, ಬಾ ನೋಡ್ಬಾ ನೀನು. ಅವನು ಮಾಡಿಕೊಂಡಿರುವ ಪ್ರಯೋಗವನ್ನ, ಅವನು ಸಿದ್ಧಿಸಿಕೊಂಡಿರುವ ಆ ಶಕ್ತಿಗಳನ್ನ, ಅವನು ಹೇಗೆ ಆ ನಿಜ ಅರ್ಥವನ್ನ, ಶಿವಯೋಗವನ್ನ ಸಾಧಿಸಿಕೊಂಡಾನೆ, ಬೆಸಗೊಂಡಿದ್ದಾನೆ ಅನ್ನೋದನ್ನ ತೋರಿಸ್ತೀನಿ ಬಾ ಅಂತ ಹೇಳಿ ಶಿವಯೋಗಿ ಸಿದ್ದರಾಮಯ್ಯನವರನ್ನ ಅಲ್ಲಂ ಪ್ರಭುದೇವರು ಕರೆದುಕೊಂಡು ಬಂದು ಅನುಭವ ಮಂಟಪಕ್ಕೆ ಕಲ್ಯಾಣಕ್ಕೆ ಕರ್ಕೊಂಡು ಬಂದ್ರಲ್ಲ, ಅವಾಗ ಹೇಳಿದೆ ಈ ವಚನ. ಹೀಗಾಗಿ ಕರಸ್ಥಲದಿಂದ, ಲಿಂಗದಿಂದಲೇ ಎಲ್ಲಾ ಕ್ರಿಯೆಗಳು ಆರಂಭವಾಗೋದ್ರಿಂದ ಅದಕ್ಕೆ ಕ್ರಿಯಾಲಿಂಗ ಅಂತ ಕರೆದು, ಇವೆಲ್ಲಾ ಲಿಂಗಗಳ ಒಂದು ಸಾಕಾರತೆಯಾಗಬೇಕಾದರೆ ಆ ಕ್ರಿಯಾಲಿಂಗ, ಇಷ್ಟಲಿಂಗದ ಪೂಜೆಯನ್ನು ನಾವು ಮಾಡಿಕೊಳ್ಳಲೇಬೇಕು. ಯಾರು ಇದನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ನಮ್ಮ ಗುರುದೇವರು ಮಾಡಿಕೊಂಡು ನಮಗೆ ಇದನ್ನ ಕರುಣಿಸಿದ್ದಾರೆ ಎಂಬ ಭಾವದಲ್ಲಿ ನಾವು ಇರಬೇಕು. ಹಾಗೇನೆ ಬಸವಣ್ಣನವರು, ನಮ್ಮ ಗುರುದೇವರು ಒಂದು ವಚನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ ಸ್ವಲ್ಪ. ಎಲ್ಲರಿಗೂ ಶರಣಾರ್ಥಿಗಳು. ಆತ್ಮಲಿಂಗವೆಂಬುವರು ಆತ್ಮ ದೇಹರಹಿತವಾಗಿ ಕಾಂಬವರುಂಟೆ, ಪ್ರಾಣವ ಲಿಂಗವೆಂಬರು. ಪ್ರಾಣವನ್ನು ಕಾಯ ಬಿಟ್ಟು ಬೇರೆ ಕಾಣಬಹುದೇ? ಕಂಡನೆಂದು ಅದು ನಿರವಯ ನಿರಾಕಾರವಾದುದು, ಭಾವಕ್ಕೆ ಬಾರದು ಪೂಜಿಸಬಹುದೇ? ಅದು ಕಾರಣ. ಕಾಯದ ಕರಸ್ಥಳದಲ್ಲಿ ಕ್ರಿಯಾಲಿಂಗವಿಡಿದು ನೋಡಲು ಪ್ರಾಣ ಆತ್ಮನೆಂಬುದು ಬೇರಿಲ್ಲ. ಇದು ಕಾರಣ. ಇಷ್ಟವ ಬಿಟ್ಟು ಬಟ್ಟ ಬಯಲೆ ವಸ್ತುವೆಂಬ ಮಿಥ್ಯೆಯ ಭಂಡರ ನಮ್ಮ ಕೂಡಲ ಸಂಗನ ಶರಣರು ಮೆಚ್ಚರು. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 1038. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಆತ್ಮಕಲಾ. ಶರಣು. ಇಲ್ಲಿ ಶರಣಕ ಏನ್ ನೋಡಿ, ಎಷ್ಟು ಸುಂದರವಾಗಿ ಸರಳವಾಗಿ ನಮ್ಮ ಗುರುದೇವರು ನಮ್ಮನ್ನ ಕೈ ಹಿಡಿದು ಹೇಳ್ತಾ ಇದ್ದಾರೆ. ಕೆಲವರು ಮಾತಾಡ್ತಾರೆ, ಏನಂದ್ರು? ಆಜ್ಞಾಚಕ್ರದಲ್ಲಿರುವ ಆತ್ಮನೇ ಲಿಂಗವು. ಆದರೆ
ಆತ್ಮನನ್ನ ದೇಹ ರಹಿತವಾಗಿ ನಾವು ನೋಡ್ಬಹುದೇ? ಈಗ ಒಂದು ನನ್ನ ದೇಹ ಇದೆ, ಡಾಕ್ಟರ್ ನೂಲಿ ಅವರೇ ನಿಮ್ಮ ಆತ್ಮವನ್ನು ಸ್ವಲ್ಪ ತೋರಿಸ್ತೀರಾ ಅಂತ ಅನ್ಬಹುದೇ? ಇಲ್ಲ, ಹಂಗನ್ನೋಕ್ಕಾಗಲ್ಲ. ಯಾಕೆ? ಆತ್ಮ ಗೋಚರವಾಗೋದಿಲ್ಲ. ಹಾಗೇನೆ ನಾನು ಜೀವಂತ ಇದ್ದೀನಿ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ನಲ್ಲಿ ಪ್ರಾಣ ಇದೆ ಅಂತ ನಾನು ಹೇಳ್ತೀನಿ. ಆ ಪ್ರಾಣವನ್ನು ನಾನು ನಿಮಗೆ ತೋರಿಸಬಹುದೇ? ಇಲ್ಲ. ಆದ್ರೆ ಕೆಲವೊಬ್ರು ಅಂದ್ರು ಆತ್ಮನೇ ಬೇರೆ ಬೇರೆ ಇದ್ರಲ್ಲಿ ಬಂತಿದ್ದು, ಆತ್ಮನೇ ದೇವರು, ಪ್ರಾಣವೇ ದೇವರು ಅಂತ ಅಂದ್ರು. ಅದ್ ಹಾಗೋಲ್ಲ. ಪ್ರಾಣವನ್ನ ಕಾಯುವ ಬಿಟ್ಟು ಬೇರೆ ಕಾಣಬಹುದೇ? ಈಗ ಪ್ರಾಣ ಹೋಯ್ತು, ಸತ್ ಬಿಟ್ರು, ಪ್ರಾಣ ಹೋಯ್ತು ಅಂತ ಅಂತಾರೆ. ಪ್ರಾಣವು ಕಾಯುವ ಬಿಟ್ಟು ಹೋಯ್ತು, ಆ ದೇಹವನ್ನು ಬಿಟ್ಟು ಹೋಯ್ತು ಅಂತ ಅಂತಾರೆ. ಹೋಯ್ತು ಅಂದಾಗ ಆ ಪ್ರಾಣವನ್ನು ನಾವೇನಾದ್ರೂ ನೋಡ್ಬಹುದೇ? ಇಲ್ಲ. ಆತ್ಮವನ್ನಾಗಲಿ ಪ್ರಾಣವನ್ನಾಗ್ಲಿ ಯಾರು ಬರಿಗಣ್ಣಿನಿಂದಾಗ್ಲಿ ಏನೇ ಮಾಡಿದ್ರು ಇದುವರೆಗೆ ಯಾರು ಅದನ್ನ ನೋಡಿಲ್ಲ. ಯಾಕೆ ಹೇಳಿ? ಅದು ನಿರವಯ, ನಿರಾಕಾರ, ಅದು ಭಾವಕ್ಕೂ ಬಾರದು. ಅದು ತಂಪಾಗಿದೆ, ಬಿಸಿಯಾಗಿದೆ, ಹೀಗೆ ವರ್ತುಳಾಕಾರವಾಗಿದೆ, ಚೌಕಾಕಾರವಾಗಿದೆ, ಹಾಗಿದೆ, ಹೀಗಿದೆ, ಅದು ಏನು ಹೇಳಕ್ ಬರೋಲ್ಲ. ಆತ್ಮದ ಒಂದು ರೂಪ, ಅದರದ್ದು ಏನಿದೆ, ಅದು ಹೀಗೆ, ಅದರದ ವಾಸನೆ ಇದೆ, ಹಾಗಿದೆ, ಹೀಗಿದೆ. ಪ್ರಾಣ ಆಗ್ಲಿ ಆತ್ಮ ಆಗ್ಲಿ, ಯಾಕೆಂದ್ರೆ ಇವು ಎರಡೂ ವಸ್ತುಗಳು ನಿರಾಕಾರವಾಗಿರೋದ್ರಿಂದ ಈ ಭಾವದಲ್ಲಿದ್ರೆ ಅದು ಕಾಣಿಸುತ್ತದೆ ಅನ್ನೋದು ಸಹ ತಪ್ಪಾಗುತ್ತದೆ. ಯಾವಾಗ ಅದು ಕಾಣಿಸೋದಿಲ್ವೇ, ಯಾವಾಗ ನಾನು ಅದನ್ನು ಊಹಿಸೋಕ್ಕೂ ಸಾಧ್ಯವಿಲ್ಲವೇ ಅಂದಾಗ ಪೂಜಿಸೋ ಪ್ರಶ್ನೆ ಹೇಗೆ ಬರ್ತಾ ಇದೆ? ಅದಕ್ಕೆ ಗುರುದೇವರು ಏನಂದ್ರು, ಇವೆಲ್ಲ ನಿಮಗೆ ಕಾಣಿಸೋಲ್ಲಪ್ಪ, ಭಾವನೆಯಲ್ಲೂ ಬರೋದಿಲ್ಲ. ಆ ಕಾರಣ ಕಾಯದ ಕರಸ್ಥಲದಲ್ಲಿ ಕ್ರಿಯಾಲಿಂಗವಿಡಿದು. ಕ್ರಿಯಾಲಿಂಗ ಅಂದ್ರೇನೆ ಇಷ್ಟಲಿಂಗ. ಕಾಯದ ಕರಸ್ಥಲದಲ್ಲಿ ಆ ಇಷ್ಟಲಿಂಗವನ್ನ ಇಟ್ಟುಕೊಂಡು ನೋಡಲು ಪ್ರಾಣ ಆತ್ಮನೆಂಬವು ಬೇರಿಲ್ಲ. ಅವೆಲ್ಲ ಇಷ್ಟಲಿಂಗದಲ್ಲ ಪೂಜೆಯಲ್ಲಿಯೇ ಅಡಕವಾಗಿವೆ. ಅವನ್ ಬಿಟ್ಟು ಬೇರೆ ಇಲ್ಲ. ಈ ಕ್ರಿಯಾಲಿಂಗವನ್ನು ಬಿಟ್ಟು ಪ್ರಾಣ ಬೇರೆ ಇದೆ, ಆತ್ಮ ಬೇರೆ ಇದೆ ಅನ್ನೋದು ಸುಳ್ಳು. ಇದು ಕಾರಣ ಈ ಇಷ್ಟಲಿಂಗವ ಬಿಟ್ಟು ಅದ್ನೇನ್ ಬೇಡ, ಈ ಬಟ್ಟ ಬಯಲಂತ ಏನ್ ಕಾಣಿಸ್ತಾ ಇದೆಯಲ್ಲ ಅದೇ ಪರವಸ್ತು ಆಗಿದೆ, ಅದನ್ನೇ ಪೂಜಿಸ್ರಿ. ಇಷ್ಟಲಿಂಗ ಏನು ಪೂಜೆ ಮಾಡ್ಕೊಳ್ಬೇಡಿ ನೀವು, ಅದನ್ನೇನ್ ಮಾಡೋದಿದೆ ಅಂತ ಯಾರಾದ್ರೂ ಹುಚ್ಚರು ಹೇಳ್ತಾ ಇದ್ರೆ ಮಿಟ್ಟಿಯ ಭಂಡರ ನಮ್ಮ ಕೂಡಲ ಸಂಗನ ಶರಣರು ಮೆಚ್ಚರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗುರುದೇವರು ಹೇಳ್ತಾ ಇದ್ದಾರೆ, ಬೇರೆ ಯಾರು ಹೇಳ್ತಾ ಇಲ್ಲ. ಕರಹಸ್ತದಲ್ಲಿರುವ ಇಷ್ಟಲಿಂಗವೇ ಪ್ರಾಣ, ಅದೇ ನಮ್ಮ ಆತ್ಮ. ಅದು ಬಿಟ್ಟು ಆ ಕರಹಸ್ತದಲ್ಲಿ ಇಷ್ಟಲಿಂಗವನ್ನು ಬಿಟ್ಟು ನಾನು ಬೇಡಪ್ಪ, ನನಗೇನು ಇದು ಇಷ್ಟಲಿಂಗ ಪೂಜೆ ಗೀಜೆ ಏನು ಬೇಡ, ಹೊರಗೆ ಏನು ಇದು ನಿರಾಕಾರವಾದ ಬಟ್ಟ ಬಯಲೇನು ಕಾಣಿಸ್ತಾ ಇದೆಯಲ್ಲ ಅದೇ ಪರವಸ್ತುವಾಗಿದೆ, ಅದನ್ನೇ ನಾನು ಪೂಜಿಸ್ತೀನಿ. ಇಷ್ಟವ ಬಿಟ್ಟು ಬಟ್ಟ ಬಯಲೆ ವಸ್ತು ಪರವಸ್ತು ಎಂಬ ಮಿಟ್ಟಿಯ ಭಂಡರ ನಮ್ಮ ಕೂಡಲ ಸಂಗನ ಶರಣರು ಮೆಚ್ಚರು ಅಂದಾಗ ನಿಮಗೆ ಕ್ರಿಯಾಲಿಂಗ ಅಥವಾ ಇಷ್ಟಲಿಂಗದ ಮಹತ್ವ ಅರಿವಾಯಿತು ಅನ್ನೋದನ್ನ ನಾನು ತಿಳ್ಕೊಳ್ತಾ ಇದ್ದೀನಿ. ಉರುಲಿಂಗ ಪೆದ್ದಿಗಳು ಒಂದು ವಚನ ಹೇಳ್ತಿದ್ದಾರೆ, ಓದಿ ಯಾರಾದ್ರೂ. ಶರಣಾರ್ಥಿಗಳು. ಉರಿಲಿಂಗ ಪೆದ್ದಿಯವರ ವಚನ. ನಾನು ಕಾಮಿಸುತ್ತಿಪ್ಪ ವಸ್ತುವಿನಲ್ಲಿ ಸಾಲೋಕ್ಯವಿದೆ, ಸಾಮೀಪ್ಯವಿದೆ, ಸಾರೂಪ್ಯವಿದೆ, ಸಾಯುಜ್ಯವಿದೆ, ಧರ್ಮವಿದೆ, ಅರ್ಥವಿದೆ, ಕಾಮವಿದೆ, ಮೋಕ್ಷವಿದೆ. ನಾನರಸುವ ಬಯಕೆ ಇಲ್ರಿ ಮೆಸೇಜ್ ಬಂದೈತಲ್ ಮ್ಯಾಲೆ. ನಾನರಸುವ ಬಯಕೆ ಎಲ್ಲವೂ ಇದೆ. ಎನ್ನ ಧ್ಯಾನ ಜಪತಪದಿಂದ ಸಾಧ್ಯವಪ್ಪ ಸಿದ್ಧಿ ಎಲ್ಲವೂ ಇದೆ ನೋಡ. ಶ್ರೀ ಗುರುವಿನ ಕಾರುಣ್ಯದಿಂದ ಮಹಾವಸ್ತು ಕರಸ್ಥಲಕ್ಕೆ ಬಂದ ಬಳಿಕ ಸರ್ವ ಸುಖಗಳೆಲ್ಲವೂ ಇವೆ ನೋಡ. ಇನ್ನು ಎನ್ನ ಬಯಲ ಭ್ರಮೆಯೊಳಗೆ ಹೊಗಿಸಿದರಯ್ಯ. ನಿಮ್ಮ ಹೊಗಿಸಿದಿರಯ್ಯ. ನಿಮ್ಮ ಬೇಡಿಕೊಂಬೆನು ನಿಮಗೆ ಎನ್ನಾಣೆ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1417. ಶಾಂತಕ್ಕ, ಶರಣಾರ್ಥಿಗಳು. ಶಾಂತಕ್ಕ, ಉರಿಲಿಂಗ ಪೆದ್ದಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಕಾಮಿಸುತ್ತಿಪ್ಪ ವಸ್ತುವಿನಲ್ಲಿ ಅಂದ್ರೆ ನಾನು ಅತ್ಯಂತ ಪ್ರೇಮಿಸುತ್ತಿರುವ ಈ ಕರಹಸ್ತದ ಇಷ್ಟಲಿಂಗದಲ್ಲಿ ತಾಲೋಕ್ಯವಿದೆ, ಆ ಪರಮಾತ್ಮನ ಲೋಕ ಇದೆ, ಅವನ ಸಾಮೀಪ್ಯ ಇದೆ, ಅವನ ರೂಪ ಇದೆ, ಅವನ ಸಾಯುಜ್ಯವಿದೆ. ಅಂದ್ರೆ ಅವನ ಹತ್ತಿರ ಇರುವಂತಹ ಭಾಗ್ಯವೂ ನನಗಿದೆ. ಹಾಗೇನೆ ಜೀವನದ 4 ಅರ್ಥಗಳು, ಧರ್ಮವಿದ್ಯೆ, ಅರ್ಥ ಕಾಮ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನಿದೆಯಲ್ಲ ಅದು ಸಹ ಎಲ್ಲವೂ ಇದೆ.
ಅಷ್ಟೇ ಅಲ್ಲ, ನಾನು ಏನ್ ಬೇಡ್ಕೊಳ್ತೀನೋ, ನಾನು ಏನ್ ಬಯಸ್ತೀನೋ ಅವೆಲ್ಲ ಬಯಕೆ ಆ ನನ್ನ ಇಷ್ಟಲಿಂಗ ನನಗೆ ಕೊಡ್ತಾ ಇದೆ. ಎನ್ನ ಜಾನ ಜಪ ದಪದಿಂದ ಸಾಧ್ಯವಪ್ಪ ಸಿದ್ಧಿ ಎಲ್ಲವೂ ಇದೆ. ನಾನು ದಿನನಿತ್ಯ ಈ ಲಿಂಗ ಧ್ಯಾನದಲ್ಲಿ, ಲಿಂಗ ಜಪದಲ್ಲಿ, ತಪದಲ್ಲಿ ಏನಿರ್ತೀನಲ್ಲ, ಇದರಿಂದಾಗಿ ನನಗೆ ಹತ್ರ ಎಲ್ಲ ಸಿದ್ಧಿ ಆಗ್ತಾ ಇದೆ. ಶ್ರೀ ಗುರುವಿನ ಕಾರುಣ್ಯದಿಂದ, ಯಾಕೆಂದ್ರೆ ನಾವು ಗುರು ಕಾರುಣ್ಯ ಸ್ಥಳ ನೋಡಿದ್ವಿ, ಗುರುವಿನ ಕಾರುಣ್ಯದಿಂದ ಮಹಾವಸ್ತು ನನ್ನ ಕರಸ್ಥಳಕ್ಕೆ ಬಂದಾಗಿದೆ. ಈಗ ಯಾವುದು ಅದು? ನನ್ನ ಇಷ್ಟಲಿಂಗ. ಅದು ಬಂದ ನಂತರ ಸರ್ವ ಸುಖಗಳೆಲ್ಲವೂ ನನಗೆ ಒದಗಿ ಬಂದಿವೆ, ಇವೇ ಕೂಡ. ಅದು ಬಿಟ್ಟು ಮತ್ತೆ ಏನಾದ್ರು ಯಾರೋ ಏನೋ ಹೇಳೋದು, ಯಾರೋ ಏನೋ ಕೇಳಿದ್ರು, ಏನೋ ಹೇಳಿದ್ರು ಅಂತ ಏನ್ ಹೇಳಿದ್ರು ಅವರು? ಬಯಲ ಭ್ರಮೆ, ಈ ಬಯಲನ್ನ ಪೂಜಿಸ್ರಿ, ಆ ಇಷ್ಟಲಿಂಗವನ್ನ ಪೂಜಿಸಬೇಡಿ ಅಂತ ಹುಚ್ಚುಚ್ಚಾರ ಯಾರಾದ್ರೂ ಆ ಭ್ರಮೆಯೊಳಗೆ ನನ್ನನ್ನು ಮಾತ್ರ ಅವ್ರು ಹೇಳಿ ಬಿಡ್ಲಿ, ಅವ್ರು ಹೇಳೋದೇನಿದೆಯಲ್ಲ ಅದರಲ್ಲಿ ನನ್ನನ್ನು ಹೊಗಿಸದಿರಯ್ಯ, ಅದಕ್ಕೆ ನನ್ನ ಪ್ರವೇಶವನ್ನ ಮಾಡಿಸಬೇಡಪ್ಪ, ನೀನ್ ಬೇಡ್ಕೊಳ್ತಾ ಇದ್ದೀನಿ ಅಂತ ಉರಿಲಿಂಗ ಪೆದ್ದಿಪ್ರಿಯರು ಹೇಳ್ತಾ ಇದ್ದಾಗ ಆ ಆ ಇಷ್ಟಲಿಂಗದ ಒಂದು ಮಹತ್ವವನ್ನ ನೋಡಿ, ಭಗವಂತನ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯೋಜ್ಯ ಇವೆಲ್ಲ ಚತುರ್ವಿಧ ಪದವಿಗಳಂತ ಕರೀತಾ ಇದ್ದಾರೆ. ಹಾಗೇನೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಈ ಜೀವನದ ಸಾರ್ಥಕತೆಗಳಿವೆ. ಅವನು ಆಗ್ಲಿ ಇವನ್ನೆಲ್ಲ ನನ್ನ ಲಿಂಗ ಧ್ಯಾನದಿಂದ, ನನ್ನ ಇಷ್ಟಲಿಂಗದ ಜಪದಪದಿಂದ ಎಲ್ಲವೂ ನನಗೆ ಸಿಕ್ಕಿದೆ. ಯಾಕೆ ಹೇಳಿ? ಆ ಗುರುವಿನ ಕಾರುಣ್ಯದಿಂದ ನನ್ನ ಕರಸ್ಥಳಕ್ಕೆ ಇಷ್ಟಲಿಂಗ ಬಂದಿದೆ. ಅಲ್ಲಿ ಎಲ್ಲಾ ಸರ್ವ ಸುಖಗಳು ನಾನು ಏನ್ ಬೇಡ್ಕೊಂಡಿದ್ದೇನೆಲ್ಲ ಬೇಡ್ಕೊಳ್ಳಿ ಬಿಡ್ಲಿ ಎಲ್ಲ ನನ್ಗೆ ಕೊಡ್ತಾ ಇದ್ದಾನೆ, ಕರುಣಿಸ್ತಿದ್ದಾನೆ ಅಂದ್ಮೇಲೆ ನನಗೆ ಈ ಬಯಲ ಭ್ರಮೆಯೊಳಗೆ ಬೇರೆ ಯಾವ ಜ್ಞಾನಕ್ಕೂ, ಬೇರೆ ಯಾವ ಶಾಸ್ತ್ರಕ್ಕೂ, ಬೇರೆ ಯಾವ ನಂಬಿಕೆಗಳಿಗೂ ನನ್ನನ್ನು ದಯವಿಟ್ಟು ಅಂತಹ ವಿಚಾರಗಳಿಗೆ ನನ್ನನ್ನು ತೊಡಗಿಸಬೇಡ, ಅಲ್ಲಿ ಪ್ರವೇಶ ಕೊಡಿಸಬೇಡ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅತ್ಯಂತ ಅನುಪಮವಾಗಿ ಉರಿಲಿಂಗ ಪೆದ್ದಿಗಳು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ? ನಮ್ಗೆ ಸಿಗಲ್ದಂತ ಯಾವುದು ಏನೇನು ಇಲ್ವೇ ಇಲ್ಲ. ನಾವ್ ಏನ್ ಬೇಡ್ಕೊಳ್ತೀವೋ ಅದೆಲ್ಲವೂ ನಮ್ಗೆ ಸಿಗ್ತಾ ಇದೆ. ಹೀಗಾಗಿ ಉರಿಲಿಂಗ ಪೆದ್ದಿಗಳ ವಚನವನ್ನ ಗಮನಿಸಬೇಕು. ಹಾಗೇನೆ ಮತ್ತೆ ಗುರುದೇವರು ಒಂದು ವಚನವನ್ನ ಹೇಳ್ತಾ ಇದ್ದಾರೆ, ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ. ಬಸವಣ್ಣ, ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮಸ್ಥಳ, ಈ ಉಭಯ ಭಾವದ ಶಿವಲಿಂಗಾರ್ಚನೆ, ಪರಮಾನಂದ ಸುಖಸ್ಥಳ, ಕಾಯ ಭಕ್ತ ಪ್ರಾಣ ಜಂಗಮ, ಆವುದ ಘನನೆಂಬೆ ನಾವುದ ಕಿರಿದೆಂಬೆ, ಕೂಡಲ ಸಂಗನ ಶರಣರು ಬಂದಡೆ, ಉಪಚಾರಕ್ಕೆ ಇಂಬಿಲ್ಲ, ಕರ್ಣದಿಂದ ಬರಹೇಳ ಅಪ್ಪಣ್ಣ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 1144. ಶರಣು ಶರಣಾರ್ಥಿ, ಶರಣು ಶರಣ. ಶರಣು ನಾಗಲಾಂಬಿಕಾ ಅಕ್ಕ. ಇದನ್ನ ವಂಜಾಕ್ಷಿ ಅಕ್ಕ ಅವರು ಅಂದ್ರೆ, ವಂಜಾಕ್ಷಿ ಅಕ್ಕ ಇದ್ದೀರಾ? ವಂಜಾಕ್ಷಿ ಅಕ್ಕ ಇಲ್ಲ. ಅವರ ಒಂದು ಅತ್ಯಂತ ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಇದು ಅತ್ಯಂತ ಸುಶ್ರಾವ್ಯವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಹಾಡೋ ಒಂದು ವಚನ ಇದು. ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಅಂತ ನಮ್ಮ ಅಕ್ಕ ಯಾವಾಗ್ಲೂ ಹಾಡ್ತಾ ಇರ್ತಾರೆ. ವಂಜಾಕ್ಷಿ ಅಕ್ಕ ಅವ್ರ ನೆನಪಾಗ್ತಾ ಇದೆ ಇವತ್ತು. ಅವ್ರು ಇದನ್ನ ಹೇಳ್ತಾ ಇದ್ರು. ಹಾಡಿ, ಯಾರು ಹಾಡ್ತೀರಿ? ಹಾಡಿ, ನಾನು ವೇಟ್ ಮಾಡ್ತೀನಿ. ನಾ ಹಾಡ್ತೇನೆ ಸರ್. ಹಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದ ಕೈಯಲ್ಲಿ ಕರಸ್ಥಲವಯ್ಯ, ಕಾಯದ ಕೈಯಲ್ಲಿ ಕರಸ್ಥಲವಯ್ಯ, ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ, ಕಾಯದ ಕೈಯಲ್ಲಿ ಕರಸ್ಥಲವಯ್ಯ, ಈ ಉಭಯ ಭಾವದ ಶಿವಲಿಂಗಾರ್ಚನೆ, ಈ ಉಭಯ ಭಾವದ ಶಿವಲಿಂಗಾರ್ಚನೆ, ಪರಮಾನಂದದ ಸುಖಸ್ಥಲವಯ್ಯ, ಪರಮಾನಂದದ ಸುಖಸ್ಥಲವಯ್ಯ, ಕಾಯ ಭಕ್ತ ಪ್ರಾಣ ಜಂಗಮ, ಕಾಯ ಭಕ್ತ ಪ್ರಾಣ ಜಂಗಮ, ಆವುದ ಘನವೆಂಬೆ ಆವುದ ಕಿರಿದೆಂಬೆ, ಆವುದ ಗಣವೆಂಬೆ
ಆವುದ ಕಿರಿದೆಂಬೆ ಕೂಡಲ ಸಂಗಣ ಶರಣರು ಬಂದಡೆ ಉಪಚಾರಕ್ಕೆ ಇಂಬಿಲ್ಲವಯ್ಯ ಉಪಚಾರಕ್ಕೆ ಇಂಬಿಲ್ಲವಯ್ಯ ಕರುಣದಿಂದ ಬರಹೇಳ ಅಪ್ಪಣ್ಣ ಕರುಣದಿಂದ ಬರಹೇಳ ಅಪ್ಪಣ್ಣ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ. ಶರಣು ಶರಣಾರ್ಥಿ ಶಿವಾನಂದನ. ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು. ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ. ಈ ಉಭಯ ಭಾವದ ಶಿವಲಿಂಗಾರ್ಚನೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಇಟ್ಟುಕೊಂಡು ಪ್ರಾಣದ ಕೈಯಲ್ಲಿ ಆ ಜಂಗಮ ಸ್ಥಳವನ್ನ ಅರ್ಚಿಸುತ್ತಾ ಈಗ ನಾನು ಶಿವಲಿಂಗಾರ್ಚನೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಲಿಂಗಾರ್ಚನೆ ಮಾಡುವಾಗ ನನಗೆ ಒಂದು ಪರಮಾನಂದ ಶಿವಾನಂದದ ಸುಖ ಆ ಸ್ಥಳದಲ್ಲಿ ನಾನು ಇರ್ತಾ ಇದ್ದೀನಿ. ನನ್ನ ದೇಹ ಭಕ್ತ ಆದ್ರೆ ನನ್ನ ಪ್ರಾಣ ಜಂಗಮವಾಗಿದೆ. ಯಾವುದು ಹೆಚ್ಚು ಕಡಿಮೆ ಇದರಲ್ಲಿ? ಭಕ್ತನೋ ಜಂಗಮನೋ ಆಗಿರೋದಿಲ್ಲ. ಭಕ್ತನೂ ಅಷ್ಟೇ, ಜಂಗಮನೂ ಅಷ್ಟೇ. ಮ್ಯೂಟ್ ಮಾಡ್ಕೊಳ್ಳಿ. ಭಕ್ತನೂ ಅಷ್ಟೇ, ಜಂಗಮನೂ ಅಷ್ಟೇ. ಆವುದ ಘನವೆಂಬು ನಾವುದ ಕಿರಿದಂಬೆ. ಅಪ್ಪಣ್ಣ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಯಾರು ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡಿಲ್ಲ. ಆಯ್ತು, ಇಲ್ಲ ನಿಮ್ಮಲ್ಲಿ ಏನಾದ್ರು ಇದು ಬರ್ತಾ ಇದೆ. ಆಯ್ತು. ಹೀಗಾಗಿ ಯಾವುದ ಘನವೆಂಬುದೇ ನಾನು ಯಾವುದು ಕಿರಿದನ್ನೋದಿದ್ರಾಗ ಅಲ್ಲಿ ಬಂದು ಹೇಳ್ತಾರೆ ಅಪ್ಪನವರು. ಇಬ್ರು ಯಾರೋ ಯೋಗಿಗಳು ಬಂದು ಮಹಾಮನೆಯ ಬಾಗಿಲಲ್ಲಿ ನಿಂತಿದ್ದಾರೆ ಗುರುವರರೇ. ಅವರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರು ನೀವೇ ಬರಬೇಕು ನನ್ನನ್ನು ಸ್ವಾಗತಿಸಲು, ನಮ್ಮನ್ನು ಸ್ವಾಗತಿಸಲು ಅಂತ ಹೇಳ್ತಾ ಇದ್ದಾರೆ ಅಂತ ಆಪ್ತ ಕಾರ್ಯದರ್ಶಿ ಅಪ್ಪಣ್ಣನವರು ಹೇಳುವಾಗ ಯಾರಿರ್ಬೋದು ಇವರು ಅಂದು ಅವಾಗ ಹೇಳ್ತಿದ್ದಾರೆ ಇವರು ನಮ್ಮ ಬಸವಣ್ಣನವರು, ನಮ್ಮ ಗುರುದೇವರು ಏನ್ ಹೇಳಿದ್ರು? ಯಾರು ಬಂದಿರ್ಬಹುದು? ಭಕ್ತರು ಬಂದಿರ್ಬಹುದು, ಜಂಗಮ ಬಂದಿರ್ಬಹುದು, ಅವ್ರು ಯಾರೇ ಇರ್ಲಿ, ಭಕ್ತರು ಇರ್ಬಹುದು, ಜಂಗಮರು ಇರಬಹುದು. ಆ ಭಕ್ತರು ನಮ್ಮ ಕಾಯ, ನನ್ನ ಕಾಯ. ಆ ಜಂಗಮರು ನನ್ನ ಪ್ರಾಣವಾಗಿದ್ದಾರೆ. ಕಾಯವೂ ಬೇಕು, ಪ್ರಾಣವೂ ಬೇಕು, ಯಾವ ದೇಹವೂ ಬೇಕು, ಪ್ರಾಣವೂ ಬೇಕು. ಹೀಗಾಗಿ ಇಲ್ಲಪ್ಪ ದೇಹವೇ ಶ್ರೇಷ್ಠ, ಪ್ರಾಣವೇ ಶ್ರೇಷ್ಠ. ಪ್ರಾಣ ಇಲ್ಲ, ಕಾಯ ಅದರಲ್ಲಿ ಭಿನ್ನ ಭಾವ ಇಲ್ಲ. ಕಾಯವಿದ್ದರೆ ಪ್ರಾಣ, ಪ್ರಾಣವಿದ್ದರೆ ಕಾಯ. ಬರೀ ಪ್ರಾಣವೂ ಇರಬಹುದೇ? ಇಲ್ಲ. ಇವು ಅಭಿನ್ನವಾದ, ಒಂದಕ್ಕೊಂದು ಬೇರ್ಪಡಿಸಲಾಗದ ಎರಡು ತತ್ವಗಳು, ಕಾಯ ಮತ್ತು ಪ್ರಾಣ, ದೇಹ ಮತ್ತು ಜೀವ. ಇದರಲ್ಲಿ ಹೆಚ್ಚು ಕಡಿಮೆ ಅಂತ ಇರೋದಿಲ್ಲ. ಹೀಗಾಗಿ ಅವರು ಬಂದವರೇ ಭಕ್ತರೇ ಇರಲಿ, ಜಂಗಮರೇ ಇರಲಿ, ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ, ಕರುಣದಿಂದ ಒಳಗೆ ಬಾ ಅಂತ ಹೇಳುವಾಗ ಇಲ್ಲಿ ಏನ್ ನನಗೆ ಹೇಳಬೇಕಾಗಿದೆ? ಈ ವಚನವನ್ನ ಈ ಕ್ರಿಯಾಲಿಂಗ ಸ್ಥಳದಲ್ಲಿ ಯಾಕೆ ನಾನು ತಗೊಂಡು ಬಂದೆ ಅಂದ್ರೆ, ಕಾಯದ ಕೈಯಲ್ಲಿ ಕರಸ್ಥಲ. ಕಾಯದ ಕೈಯಲ್ಲಿ ಕರಸ್ಥಲ ಅಂದ್ರೆ ಎಡಕರ ಹಸ್ತದಲ್ಲಿರುವ ಇಷ್ಟಲಿಂಗ, ಕಾಯದ ಕೈಯಲ್ಲಿ ಕರಸ್ಥಲ. ಹಾಗೇನೆ ನಮ್ಮ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ. ಆ ಎರಡೂ ಭಾವನೆಯಲ್ಲಿ ನನ್ನ ಕಾಯ ಮತ್ತು ನನ್ನ ಪ್ರಾಣ, ಈ ಎರಡೂ ಸ್ಥಳಗಳಲ್ಲಿ ಅಲ್ಲಿ ಇಷ್ಟಲಿಂಗ, ಪ್ರಾಣದ ಕೈಯಲ್ಲಿ ಪ್ರಾಣಲಿಂಗವನ್ನ ಕೊಟ್ಟು ಈ ಎರಡೂ ಉಭಯ ಭಾವದ ಶಿವಾಲಿಂಗರ್ಚನೆ ನಾವು ದಿನನಿತ್ಯ ಮಾಡ್ಕೊಳ್ಬೇಕು. ಆವಾಗ ಏನ್ ಸಿಗ್ತಾ ಇದೆ? ಆ ಪರಮಾನಂದ, ಆ ಶಿವಾನಂದ. ಆ ಕರಸ್ಥಳದಲ್ಲಿರುವ ಇಷ್ಟಲಿಂಗದಿಂದಾಗಿ, ಜಂಗಮ ಸ್ಥಳದಲ್ಲಿರುವ ಪ್ರಾಣಲಿಂಗದಿಂದಾಗಲಿ ಈ ಉಭಯ ಭಾವದ ಶಿವಲಿಂಗಾರ್ಚನೆಯಿಂದ ನಮಗೆ ಆ ಶಿವಾನಂದದ ಸುಖ ಸ್ಥಳ ಲಭಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿ, ಈಗ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ಶರೀರವು ಕರಸ್ಥಲದ ಲಿಂಗದ ನೆಲೆಯಾಗಿದೆ. ಅದಕ್ಕೆ ಕ್ರಿಯಾಲಿಂಗ ಅಂತ ಅದು ಕರೆದು. ಯಾಕೆ? ಅದು ಕ್ರಿಯೆಯ ಬೀಡಾಗಿದೆ. ಪ್ರಾಣವು ಜಂಗಮನ ಆವಾಸ, ಜ್ಞಾನದ ಗೊತ್ತು. ಈ ಕ್ರಿಯಾ ಮತ್ತು ಜ್ಞಾನ ಭಾವಗಳ ಹೊಂದಿಕೆಯೇ ಶಿವಲಿಂಗ ಅರ್ಚನೆಯಾಗಿದೆ.
ಇದರಿಂದ ದೇಹ, ಮನ ಹಾಗೂ ಭಾವಗಳ ಶುದ್ಧಿಯಾಗುತ್ತದೆ, ಶಿವಾನಂದ ಪ್ರಾಪ್ತಿಯಾಗುತ್ತದೆ. ಎದರಿಂದ? ಇಷ್ಟಲಿಂಗ ಅರ್ಚನೆಯಿಂದ. ಅದಕ್ಕೆಂದೇ ಉಳಿದೆಲ್ಲ ಕ್ರಿಯೆಗಳನ್ನು ಬಿಟ್ಟು ಲಿಂಗಾರ್ಚನದಲ್ಲಿಯೇ ನಾವು ತೊಡಗಬೇಕು. ಅದು ಬಿಟ್ಟು ಮತ್ತೆ ಬೇರೆ ವ್ರತ, ಮತ್ತೆ ಅದು, ಮತ್ತೆ ಇದು, ಆ ಪೂಜೆ, ಈ ಪೂಜೆ ಅನ್ನೋದು ನಮಗಂತೂ ಸದ್ಯಕ್ಕಿಲ್ಲ, ನಮ್ಗಿಲ್ವೇ ಇಲ್ಲ. ಎಲ್ಲಾ ಉಳಿದ ಕ್ರಿಯೆಗಳನ್ನ ನಾವು ಎಂದೂ ಮಾಡಬಾರ್ದು, ಅದು ನಮ್ಗೆಲ್ಲ ವರ್ಜ್ಯ. ನಮ್ಗೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಧ್ಯಾನ, ಪ್ರಾಣಲಿಂಗ, ಇಷ್ಟಲಿಂಗ, ಭಾವಲಿಂಗ ಅಂತೇಳಿ ಆ ತ್ರಿವಿಧ ಲಿಂಗಗಳ ಜ್ಞಾನ ಇದೆಯಲ್ಲ, ಅದನ್ನ ಬಿಟ್ರೆ, ಆ ಅರ್ಚನೆಯನ್ನು ಬಿಟ್ರೆ ನಮಗೆ ಬೇರೆ ಕ್ರಿಯೆಗಳು ಗೊತ್ತಿಲ್ಲ. ನಾವು ಮಾಡುವ ಕ್ರಿಯೆಗಳಿಂದ, ನಾವು ಮಾಡುವ ದಿನನಿತ್ಯ ಈ ಇಷ್ಟಲಿಂಗ ಪೂಜೆಯಿಂದ ನಮ್ಮ ಮನ ನಿರ್ವಿಕಾರವಾಗಬೇಕು. ಅತ್ಯಂತ ಪರಿಶುದ್ಧವಾಗಿ ಶಿವ ಸಮರತಿ ಪಡೆಯಲು ನಾವು ಸಮರ್ಥವಾಗಬೇಕು. ಶಿವಯೋಗದ ಇಷ್ಟಲಿಂಗ ಪೂಜೆಯು ಒಂದು ಅತ್ಯಂತ ಪವಿತ್ರವಾದ ಕಾರ್ಯವಾಗಿದೆ. ಅದು ನಮ್ಮ ಇಂದ್ರಿಯ ಮನಸ್ಸುಗಳನ್ನ ಅಂತರ್ಮುಖಗೊಳಿಸುವುದು. ಯಾಕೆಂದ್ರೆ ಇಂದ್ರಿಯಗಳು ಈ ಯಾವಾಗ್ಲೂ ಹೊರಗೆ ಮುಖ ಮಾಡಿ ಚಲಿಸ್ತಾ ಇವೆ. ಅವುಗಳನ್ನ ಒಳಗೆ ಮಾಡಿ ಅವಿದ್ಯೆಯನ್ನ ತೊಡೆದು ಹಾಕಿ ಜ್ಞಾನ ನೀಡುತ್ತದೆ ನಮ್ಮ ಈ ಕ್ರಿಯಾಲಿಂಗ. ಗಾನ ಕೇಳ್ತಾ ಇಲ್ಲ, ಈಗ ನಮ್ಮ ಶಿವಾನಂದ ಶರಣರು ಹಾಡಿದ್ರು, ಅವಾಗ ಏನಾಯ್ತು? ಆ ಗಾನದಲ್ಲಿ ನಾವು ಮುಳುಗ್ಬಿಟ್ಟಿದ್ವಿ, ಗಾನಾನಂದದಲ್ಲಿ ಬೆರೆತು ಬಿಟ್ಟಿದ್ವಿ. ಹಾಗೆ ನಾವು ಕ್ರಿಯಾಲಿಂಗದ ಪೂಜೆಯಲ್ಲಿ ಬೆರೆಯಬೇಕು, ಅದರ ಪ್ರಭೆಯಲ್ಲಿ ಮುಳುಗಬೇಕು. ಆನಂದ ತುಂದಿಲನಾಗಿ ಬಾಹ್ಯ ಜಗತ್ತನ್ನ ಮರೆಯಬೇಕು. ಅಷ್ಟೊಂದು ಆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಾಗ ನಾವು ಅದರ ಒಳಗಡೆ ಹೋಗಬೇಕು, ಬಾಹ್ಯ ಜಗತ್ತನ್ನೆಲ್ಲ ಮರೆಯಬೇಕು. ಆವಾಗ ಏನಾಗುತ್ತದೆ? ಆ ಶಿವಾನಂದದ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಅದನ್ನೇ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ ಈ ವಚನದಲ್ಲಿ. ಸ್ವಲ್ಪ ಹೇಳಿ ನೋಡೋಣ ಯಾರಾದ್ರೂ. ಶರಣಾರ್ಥಿ. ಗುರುದೇವನೇ ಮಹಾದೇವನು, ಗುರುದೇವನೇ ಸದಾಶಿವನು, ಗುರುದೇವನೇ ಪರತತ್ವವು, ಆ ಪರಶಿವ ತಾನೇ ಗುರು ರೂಪಾಗಿ ವರ್ತಿಸಿದನು. ಶಿಷ್ಯ ದೀಕ್ಷಾ ಕಾರಣ ಆ ಶ್ರೀ ಗುರು ಶಿಷ್ಯನ ಮಸ್ತಕದಲ್ಲಿ ತನ್ನ ಹಸ್ತಕಮಲವನ್ನಿರಿಸಿ ಈ ಪ್ರಕಾರವಪ್ಪ ಲಿಂಗ ಕಳೆಯ ಪ್ರತಿಷ್ಠೆಯಂ ಮಾಡಿದನಾಗಿ, ಆ ಗುರುವಿನ ಹಸ್ತದಿಂದ ಆ ಕಳೆ ಹುಟ್ಟಿ ಅದೇ ಕರಸ್ಥಲಕ್ಕೆ ಇಷ್ಟಲಿಂಗವಾಯಿತು, ಮನಸ್ಥಲಕ್ಕೆ ಪ್ರಾಣಲಿಂಗವಾಯಿತು, ಭಾವಭರಿತವಾಗಿ ಭಾವಲಿಂಗವಾಯಿತು. ಇಷ್ಟ, ಪ್ರಾಣ, ಭಾವವೆಂಬ ತ್ರಿವಿಧ ಲಿಂಗವು ತಾನೇ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂದು 6 ತೆರನಾಯಿತು. ಆಚಾರ ಲಿಂಗದಲ್ಲಿಯೇ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಈ ಲಿಂಗ ಪಂಚಕವು ಗರ್ಭೀಕೃತವಾಗಿ ಆಚಾರಲಿಂಗವೆಂದು ಕ್ರಿಯಾಲಿಂಗವೆಂದು ಒಂದೇ ಪರ್ಯಾಯವಾಗಿ, ಕ್ರಿಯಾಲಿಂಗವೆಂದು ಇಷ್ಟಲಿಂಗವೆಂದು ಒಂದೇ ಪರ್ಯಾಯವಾಗಿ ಇಂತಿವೆಲ್ಲವನ್ನೊಳಕೊಂಡು ನಿನ್ನ ಕರಸ್ಥಲಕ್ಕೆ ಬಂದಿತ್ತು ವಸ್ತು. ಈ ಕರಸ್ಥಲದ ಮಹಾಗಣದ ನಿಲವನು ಹೀಗೆಂದು ಅರಿವುದೆಂದನಯ್ಯ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 173. ಶರಣು ಶರಣಾರ್ಥಿ. ನಾನು ಹಿಂದೆ ನಿಮಗೆ ಹೇಳಿದ್ದೆ, ಶಿವಯೋಗಿಗಳು ಅಂದಾಗ ಅವರ ಹೇಳುವ ವಚನಗಳಿಗೆ ನಾವು ಬಹಳ ಮಹತ್ವವನ್ನಿಡಬೇಕು. ಏಕೆಂದ್ರೆ ಈ ಶಿವಯೋಗಿಗಳು, ಷಣ್ಮುಖ ಶಿವಯೋಗಿಗಳಾಗ್ಲಿ, ಸಿದ್ದರಾಮ ಶಿವಯೋಗಿಗಳಾಗ್ಲಿ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಾಗ್ಲಿ, ಇವರೆಲ್ಲಾ ಶಿವಯೋಗ ಸಾಧಕರು. ಅವರ ವಚನಗಳನ್ನು ಓದುವಾಗ ನಾವು ಬಹಳ ಎಚ್ಚರವಾಗಿ ಓದಬೇಕು. ಏನ್ ಹೇಳ್ತಿದ್ದಾರೆ? ಗುರುದೇವನೇ ಮಹಾದೇವನು. ನಮಗೆ ದೀಕ್ಷೆ ಕೊಟ್ಟ ಗುರುದೇವನಿಂದಾನಲ್ಲ, ಅವನು ಮಹಾದೇವನೇ, ದೇವರ ಸ್ವರೂಪವೇ. ಆತನೇ ಸದಾಶಿವ, ಆತನೇ ಪರತತ್ವ. ಆ ಪರಶಿವನೇ ತಾನೇ ಗುರು ರೂಪಾಗಿ ವರ್ತಿಸ್ತಾ ಇದ್ದಾನೆ. ಹೇಗೆ? ಶಿಷ್ಯ ದೀಕ್ಷಾಕರಣ. ದೀಕ್ಷೆ ಯಾರು ಕೊಟ್ರು? ಗುರು. ಶಿಷ್ಯನಿಗೆ ದೀಕ್ಷೆ ಕೊಡೋದ್ರಿಂದ ಆತನೇ ಮಹಾದೇವ, ಆತನೇ ಸದಾಶಿವ, ಆತನೇ ಪರತತ್ವ, ಆತನೇ ಎಲ್ಲವೂ ಪರಶಿವನ ರೂಪವೇ ಆತ. ಯಾಕೆ? ಆ ಶ್ರೀ ಗುರು ಶಿಷ್ಯನ ಮಸ್ತಕದಲ್ಲಿ ತನ್ನ ಹಸ್ತಕಮಲವನ್ನಿರಿಸಿ, ಹಸ್ತಮಸ್ತಕ ಸಂಯೋಗ ಅಂತೀವಲ್ಲ, ಹಸ್ತಕಮಲವನ್ನ ಇರಿಸಿ ಈ ಪ್ರಕಾರ ಒಪ್ಪ ಲಿಂಗ ಕಳೆಯ ಪ್ರತಿಷ್ಠೆ ಮಾಡಿದನಾಗಿ. ಹೇಗೆ ಲಿಂಗ ಕಳೆಯ ಪ್ರತಿಷ್ಠೆಯನ್ನ ಆತ ಮಾಡಿದ? ಆ ಗುರುವಿನ ಹಸ್ತದಿಂದ ನಮ್ಮ ಕೈಗೆ ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಇಟ್ಟಾಗ ಆ ಲಿಂಗ ಕಳೆ ಹುಟ್ಟಿತು, ಲಿಂಗ ಕಳೆ ಜನ್ಮಿಸಿತು. ಮನಸ್ಥಲಕ್ಕೆ ಅದೇ ಪ್ರಾಣಲಿಂಗ ಆಯಿತು. ಇಡೀ ಭಾವ, ನಮ್ಮ ದೇಹದಲ್ಲಿರುವ ಭಾವಭರಿತವಾಗಿ ಭಾವಲಿಂಗವಾಯಿತು. ಕರಸ್ಥಲಕ್ಕೆ ಇಷ್ಟಲಿಂಗ ಆಯಿತು,
ಮನಸ್ಥಲಕ್ಕೆ ಪ್ರಾಣಲಿಂಗ ಆಯಿತು. ಭಾವವೆಲ್ಲ ಸದ್ಭಾವವಾಗಿ ಶಿವಭಾವವಾಗಿ ಭಾವಲಿಂಗ ಆಯಿತು. ಅಲ್ಲಿಗೆ ಮುಗಿಯಲಿಲ್ಲ ಇದು. ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗವೂ ತಾನೇ ಅದೇ ಆಚಾರಲಿಂಗ ಆಯ್ತು, ಅದೇ ಗುರುಲಿಂಗ, ಅದೇ ಶಿವಲಿಂಗ, ಅದೇ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಅವು ಎಲ್ಲಿವೆ ಏನು ಎಲ್ಲ ನಿಮ್ಗೆ ಗೊತ್ತಿದೆ. ಹಾಗೇನೆ ಇನ್ನೂ ಒಂದು ವಿಷಯ ಇದೆ, ಏನಂದ್ರೆ ಇವು ಬೇರೆ ಬೇರೆ ಅಲ್ಲ, ಮತ್ತೆ ಅದೇ ಆಚಾರಲಿಂಗದಲ್ಲಿ. ಆಚಾರಲಿಂಗ ಬೇರೆ ಅಲ್ಲ, ಇಷ್ಟಲಿಂಗ ಬೇರೆ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಕ್ರಿಯಾಲಿಂಗ, ಆಚಾರಲಿಂಗ, ಇಷ್ಟಲಿಂಗ ಅಂದ್ರೆ ಎಲ್ಲ ಒಂದೇ. ಆಚಾರಲಿಂಗದಲ್ಲಿಯೇ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಇರ್ತಾ ಇದೆ. ಈ 5 ಲಿಂಗಗಳು ಗರ್ಭೀಕೃತವಾಗಿ ಒಟ್ಟಿಗೆ ಕೂಡಿಕೊಂಡು ಆಚಾರಲಿಂಗವೆಂದು, ಕ್ರಿಯಾಲಿಂಗವೆಂದು, ಇಷ್ಟಲಿಂಗವೆಂದು, ಇವೆಲ್ಲ ಒಂದೇ ಹೆಸರುಗಳು, ಬೇರೆ ಬೇರೆ ಅಂತ ನೋಡ್ಕೊಳ್ಳೋದಿಲ್ಲ. ಆಚಾರಲಿಂಗ ಅಂದ ತಕ್ಷಣ, ಈಗ ಇಷ್ಟಲಿಂಗ ಅಂದ ತಕ್ಷಣ ಅದುವೇ ಆಚಾರಲಿಂಗ, ಅದುವೇ ಕ್ರಿಯಾಲಿಂಗ, ಅದುವೇ ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಏಕೆಂದ್ರೆ ಲಿಂಗ ಪಂಚಕ ಶಿವಯೋಗಿ ಸಿದ್ಧಲಿಂಗ ಯತಿಗಳು ಹೇಳ್ತಾ ಇದ್ದಾರೆ. ಲಿಂಗ ಪಂಚಕವು ಗರ್ಭೀಕೃತವಾಗಿ ಆಚಾರಲಿಂಗವೆಂದು, ಕ್ರಿಯಾಲಿಂಗವೆಂದು, ಕ್ರಿಯಾಲಿಂಗ ಅಂದ್ರೆ ಇಷ್ಟಲಿಂಗ ಅದು ಒಂದೇ ಪರ್ಯಾಯವಾಗಿ, ಕ್ರಿಯಾಲಿಂಗವೆಂದಂದ್ರೆ ಇಷ್ಟಲಿಂಗವೆಂದು ಅದು ಒಂದೇ ಪರ್ಯಾಯವಾಗಿ ನೋಡಿ ಇಂದೆಲ್ಲವನ್ನು ಒಳಕೊಂಡು ನಿನ್ನ ಕರಸ್ಥಲಕ್ಕೆ ಬಂದಿತ್ತು ಪರವಸ್ತು. ಶಿವಯೋಗ ಸಾಧನೆ ಮಾಡಿದವರು ನಿಮ್ಮ ಮುಂದೆ ಈ ವಚನವನ್ನು ಇಡ್ತಾ ಇದ್ದಾರೆ, ನಮ್ಮ ಮುಂದೆ ಈ ವಚನ ಇಡ್ತಾ ಇದ್ದಾರೆ. ಇಲ್ಲಿ ಅಪನಂಬಿಕೆಯ ಪ್ರಶ್ನೆ ಇರಬಾರ್ದು, ಗೊಂದಲಗಳು ಏರ್ಪಡಬಾರ್ದು, ಗೋಜಲಗಳು ಇರಬಾರ್ದು. ಎಲ್ಲವೂ ಇದು ಇಂತಿವೆಲ್ಲವನ್ನು ಒಳಕೊಂಡು ನಿನ್ನ ಕರಸ್ಥಲಕ್ಕೆ ಬಂದಿತ್ತಲ್ಲ ಆ ಪರವಸ್ತು. ಹೇಗೆ? ಇಷ್ಟಲಿಂಗದ ರೂಪದಲ್ಲಿ, ಕ್ರಿಯಾಲಿಂಗದ ರೂಪದಲ್ಲಿ, ಆಚಾರಲಿಂಗದ ರೂಪದಲ್ಲಿ. ಮುಂದೆ ಲಿಂಗ ಪಂಚಕ, ಇವೆಲ್ಲಾ ಲಿಂಗಗಳು, ಆಚಾರ, ಗುರು, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಎಲ್ಲವೂ ಇಂತಿವೆಲ್ಲವನ್ನೂ ಒಳಕೊಂಡು ನಿನ್ನ ಕರಸ್ಥಲಕ್ಕೆ ಬಂದಿತ್ತು ಆ ಪರವಸ್ತು. ಹೇಗೆ? ಇಷ್ಟಲಿಂಗದ ರೂಪದಲ್ಲಿ. ಹೀಗಾಗಿ ಈ ಕರಸ್ಥಲದ ಮಹಾಗಣದ ನಿಲವನ್ನ ನಾವು ಅರಿಬೇಕಲ್ವೇ? ಹೀಗಿದೆ ಅಂತ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮಗೆ ಈ ಕ್ರಿಯಾಲಿಂಗದ ಬಗ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಇಲ್ಲಿ ಇದಿದೆಯಾ ಸಲಹೆ ಸಂದೇಹ ಏನಾದ್ರೂ ಕೇಳ್ಬೇಕಾ? ಏಕೆಂದ್ರೆ ಇಷ್ಟಲಿಂಗ ಅಂದ್ರೇನೆ ಕ್ರಿಯಾಲಿಂಗ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಯಾರು ತಗೊಳ್ತೀರಿ ಇದನ್ನ, ಕ್ರಿಯಾಲಿಂಗ ಒಂದು ಇದನ್ನ ಸ್ಥಳವನ್ನ? ಸರ್ ನಾನ್ ತಗೋತೀನಿ. ರಾಧಾ ಅಕ್ಕ ಅಲ್ಲ? ಹೌದು ಹೌದು ರಾಧಾ ನಿರಂಜನ್ ಅಲ್ವಾ ಅಕ್ಕ? ಹೌದಪ್ಪ. ಓಕೆ ಓಕೆ ಅಕ್ಕ, ಥ್ಯಾಂಕ್ ಯು. ಹೀಗಾಗಿ ಇಷ್ಟಲಿಂಗದ ಮಹತಿ ಹೇಗಿದೆ ನೋಡಿ, ಎಲ್ಲವೂ ಅರ್ಥವಾಗ್ತಾ ಇದೆ ವಚನಗಳ ಮೂಲಕ. ಗುರುದೇವರು ಹೇಳ್ತಾ ಇದ್ದಾರೆ, ಸಿದ್ಧಲಿಂಗ ಯತಿಗಳು ಹೇಳ್ತಾ ಇದ್ದಾರೆ, ಇದು ಅರ್ಥವಾಗಿದೆ ಅಂತ ಇಟ್ಕೊಂಡು ಮುಂದಿನ ಸ್ಥಳ ಭಾವಲಿಂಗ ಸ್ಥಳ. ಇಲ್ಲಿ ಏನಾಯ್ತು? ಕರಸ್ಥಲಕ್ಕೆ ಈಗ ಲಿಂಗ ಬಿಟ್ಟು, ಅದು ಗುರುವಿನ ಕರುಣೆಯಿಂದ ನನ್ನ ಕರಸ್ಥಲಕ್ಕೆ ಬಂದಾಗಿದೆ. ಭಕ್ತನು ಈಗ ಸಾಧನೆಯಲ್ಲಿ ಮುಂದುವರಿತಾ ಇದ್ದಾನೆ. ಬಂಧುಗಳೇ, ಏನಾಗ್ತಾ ಇದೆ? ಹೊರ ಜಗತ್ತಿನ ಜೊತೆ ಸಂಪರ್ಕ ಇದೆ ಅವನಿಗೆ, ನಾನು ನಿಮ್ ಜೊತೆ ಈಗ ಮಾತಾಡ್ತಿದ್ದೇನೆ, ಆದ್ರೆ ಒಳಗಿರುವ ಅವನ ನೆನಹು ಏನಿದೆಯಲ್ಲ, ಅವನ ಭಾವನೆ ಎಲ್ಲಾ ಲಿಂಗಮಯವಾಗ್ತಾ ಇದೆ. ಆತನ ದೈಹಿಕ ಕ್ರಿಯೆಗಳೆಲ್ಲ ಲಿಂಗದಲ್ಲಿ ಲೀಯವಾಗ್ತಾ ಇವೆ. ಹೃದಯ ಭಾವವೂ ಸಹ ಲಿಂಗದಿಂದ ತುಂಬಿ ತುಳುಕ್ತಾ ಇದೆ. ಇದೇ ಭಾವಲಿಂಗ, ಇದೇ ಭಾವಲಿಂಗ. ಭಾವವು ನಿರ್ಮಲವಾದರೆ ಅಲ್ಲಿ ಪರಮಾತ್ಮನು ಆವಿರ್ಭವಿಸುತ್ತಾನೆ. ಅವನು ಸರ್ವಕಾರಣ, ಸರ್ವಾಧಿಷ್ಠಾನ, ಅವನಿಂದಲೇ ವಿಶ್ವ ನಿರ್ಮಾಣ ಮತ್ತು ಅದರ ಅಳಿವು ಅಂದ್ರೆ ಲಯ, ಅವನ ಆಶ್ರಯದಲ್ಲಿಯೇ ಅದೆಲ್ಲ ಆಗ್ಬೇಕು. ಅಂತಹ ಪರವಸ್ತುವು ನಿಷ್ಕಲ, ಆತನೇ ಭಾವಲಿಂಗ. ಎಲ್ಲಿದೆ ಈ ನಿಷ್ಕಲ ಲಿಂಗ? ಎಲ್ಲಿದೆ? ಸಹಸ್ರಾರ ಚಕ್ರದಲ್ಲಿ. ಆ ಪರಮೇಶ್ವರನು ನಿಷ್ಕಲ, ಆತನೇ ಭಾವಲಿಂಗ. ಅವನು ಅವ್ಯಯ ಹಾಗೂ ಅಗಮ್ಯನಾದರೂ ಭಾವಗ್ರಾಹ್ಯ. ಭಾವಗ್ರಾಹ್ಯ ಅಂದ್ರೆ ಏನು? ನಾವು ಭಾವದಲ್ಲಿ ಅವನನ್ನ ತಂದುಕೊಳ್ಳಬಹುದು ಅಂತ. ಸಾಧಕನ ಭಾವವು ಬಹು ಪರಿಶುದ್ಧವಾಗಿ ಇಷ್ಟಲಿಂಗದಲ್ಲಿ ನೆಲೆಗೊಂಡಾಗ ಪರಮಾತ್ಮನ ಕೃಪೆಯಾಗಿ ಭಾವಲಿಂಗದಲ್ಲಿ ಆ ಶಿವಾನಂದ ಭಾವ ನಮ್ಮಲ್ಲಿ ಮೂಡ್ತಾ ಇದೆ. ಪರವಸ್ತುವಿನ ಕರುಣೆಯಿಂದ ಶಿವಾನಂದರತನಾಗುವುದೇ, ಶಿವಾನಂದದಲ್ಲಿರುವುದೇ ಭಾವಲಿಂಗದ ಮೂಲ ಉದ್ದೇಶವಾಗಿದೆ ಅಂತ ಈ ಭಾವಲಿಂಗದ ಬಗ್ಗೆ ಹೇಳುತ್ತಾ, ಶರಣೆ ಮೋಳಿಗೆ ಮಹಾದೇವಿ. ಮೋಳಿಗೆ ಮಹಾದೇವಿ ಯಾರು? ಯಾರು ಹೇಳ್ತೀರಿ? ಮೋಳಿಗೆ ಮಹಾದೇವಿ ಯಾರು? ಇವರು ಕಾಶ್ಮೀರದ ಮಹಾರಾಜನವರ ಪತ್ನಿ. ಪತ್ನಿ. ಅವರ ಮೂಲ ಹೆಸರು ಏನು? ಏನವ್ರ ಮೂಲ ಹೆಸರು? ಈಗ ಮೋಳಿಗೆ ಮಾರಯ್ಯನವರ ಮೂಲ ಹೆಸರು ಏನು? ಮಹಾದೇವ ಭೂಪಾಲ.
ಮಹಾದೇವ ಭೂಪಾಲ, ಹಾಗೇನೆ ಮಹಾರಾಣಿ ಗಂಗಾಂಬಿಕೆ ಗಂಗಾದೇವಿ ಗಂಗಾದೇವಿ ಅವಳ ಹೆಸರು. ಈ ಮೋಳಿಗೆ ಮಹಾದೇವಿಯವರು ನೋಡಿ ಎಲ್ರು ಮಾತಾಡ್ತಾರೆ, ನಂಗೆ ಕನ್ನಡ ಬರೋದಿಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಎಲ್ಲ ಬರ್ತೀರಿ, ನಿಮ್ ಕನ್ನಡ ಅಷ್ಟೊಂದು ಬರೋಲ್ಲ ಅಂತ ಈ ಸೋಗ್ಲಾಡ್ತಾನೆ ಮಾಡ್ತಾರಲ್ಲ. ಕಾಶ್ಮೀರದಿಂದ ಈ ಬಂದ ತಾಯಿ ನೋಡಿ ಕನ್ನಡವನ್ನ ಕಲಿತು ಹೇಗೆ ಬರ್ತಿದ್ದಾರೆ ನೋಡಿ. ಈ ವಚನ ಓದಿ ಯಾರಾದ್ರೂ ಒಬ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಣ್ಣನಿತ್ತು ನಿಮ್ಮ ಕಂಡೆನೆಂದೆಡೆ ಜಗಭರಿತ ನೀನು. ಹೊನ್ನನಿತ್ತು ನಿಮ್ಮ ಕಂಡೆನೆಂದೆಡೆ ಹಿರಣ್ಯ ಮೂರ್ತಿ ನೀನು. ಹೆಣ್ಣನಿತ್ತು ನಿಮ್ಮ ಕಂಡೆನೆಂದೆಡೆ ತ್ರಿವಿಧ ಮೂರ್ತಿ ನೀನು. ಮನವನಿತ್ತು ನಿಮ್ಮ ಕಂಡೆನೆಂದೆಡೆ ಮನೋಮೂರ್ತಿ ನೀನು. ನನಗೇನು ನಿನಗಿತ್ತು ಕಾವ ಕಾಣಿಕೆ ನೀನು ಸಿಕ್ಕುವುದಕ್ಕೆ. ಕ್ರಿಯೆಯಲ್ಲಿ ನಿರತ ಸದ್ಭಾವದಲ್ಲಿ ಶುದ್ಧ, ಹಿಡಿದುದ ಬಿಡದೆ ಬಿಟ್ಟುದ ಹಿಡಿಯದೆ, ನಿಶ್ಚಯವಾದ ನಿಜಜ್ಞಾನಿಗಳಲ್ಲಿ ಬೆಚ್ಚಂತಿದ್ದಡೆ ನೀನು ಅಲ್ಲಿ ತಪ್ಪದಿಪ್ಪೆ. ಎನ್ನಯ್ಯ ಪ್ರಿಯ ಇಮ್ಮಡಿ ಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 5, ವಚನ ಸಂಖ್ಯೆ 1188. ಏನ್ ಹೇಳ್ತಿದ್ದಾರೆ ಶರಣು ಅಕ್ಕ, ಏನ್ ಹೇಳ್ತಿದ್ದಾರೆ ಮಹಾದೇವಿ ತಾಯಿಯವರಂದ್ರೆ, ಕೆಲವರು ಬಂದ್ರು ದೇವಾಲಯಕ್ಕೆ ದೇವಸ್ಥಾನಕ್ಕೆ ಕಟ್ಟಲು ನಾನು 1 ಎಕರೆನೋ ಎಷ್ಟೋ ಒಂದು ಜಾಗವನ್ನು ಕೊಟ್ಟು, ಮಣ್ಣನಿತ್ತು ನಿಮ್ಮ ಕಂಡೆನೆಂದರೆ ಜಗಭರಿತ ನೀನು. ಈ ದೇವಾಲಯಕ್ಕಾಗಿ ಈ ಒಂದು ಸ್ಥಳವನ್ನು ದಾನವನ್ನು ಮಾಡಿದ್ದಾರೆ ಡಾಕ್ಟರ್ ದಯಾನಂದ ನೂಲಿ ಅವರು. ಅದನ್ನು ದಾನ ಮಾಡಿದ್ರಿಂದ ನನಗೆ ದೇವರು ಒಲಿದನು ಅಂತ ನಾನು ಆ ಭಾವನೆಯಲ್ಲಿ ಇದ್ದಾದ್ರೆ ಅದು ಹೇಗೆ ಆಗುತ್ತೆ? ಆ ದೇವಾಲಯದಷ್ಟೇ ಉಳಿತಾನ ಅವನು? ಇಲ್ಲ. ಯಾಕೆ? ಅವನು ಜಗವನ್ನು ಆವರಿಸಿಕೊಂಡ ಜಗಭರಿತನಾಗಿದ್ದಾನೆ. ಮಣ್ಣನಿತ್ತು ನಿಮ್ಮ ಕಂಡೆನೆಂದೆಡೆ ಆಗ್ಬಹುದೇ ಹಾಗೆ? ನಾನು ಭೂದಾನ ಮಾಡಿ ಸ್ಥಳವನ್ನು ಕೊಟ್ಟು ಒಂದು ದೇವಾಲಯ ಕಟ್ಟಿಸಿ ಅಂತ ನನ್ನ ಜಮೀನನ್ನು ಕೊಡ್ತೀನಲ್ಲ, ಅದರಿಂದ ನನಗೆ ಏನಾದ್ರೂ ದೊಡ್ಡ ಪುಣ್ಯ ಲಭಿಸಿ ನಾವು ಆ ಪರವಸ್ತುವಿನ ಸಾಕ್ಷಾತ್ಕಾರತೆಯಾಗ್ಲಿ ಅಥವಾ ದರ್ಶನ ನನಗಾಗಬಹುದೇ? ಮಣ್ಣನಿತ್ತು ನಿಮ್ಮ ಕಂಡೆನೆಂದೆಡೆ ಜಗಭರಿತ ನೀನು. ಆ ದೇವಸ್ಥಾನದಲ್ಲಿ ಉಳಿದು ಬಿಡ್ತಾನೆ ಅವನು? ಇಲ್ಲ, ಇಡೀ ವಿಶ್ವವ್ಯಾಪಿ ಆತ. ಹೊನ್ನನಿತ್ತು ನಿಮ್ಮ ಕಂಡೆನೆಂದೆಡೆ ಹಿರಣ್ಯ ಮೂರ್ತಿ ನೀನು. ಅಯ್ಯೋ, ಆ ಒಂದು ಬಂಗಾರದ ಕಿರೀಟನ್ನು ಮಾಡಿಕೊಟ್ಟಿದ್ದೇನೆ ಆ ಮೂರ್ತಿಗೆ ಹಾಕಲು. ಬೆಳ್ಳಿಯ ಕಿರೀಟನ್ನ ಮಾಡಿಕೊಟ್ಟಿದ್ದೇನೆ ಆ ಮೂರ್ತಿಗೆ ಹಾಕಲು. ಕೊರಳಲ್ಲಿ ಒಂದು ಕಂಠಾಭರಣವನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಹತ್ತಿರ ಬಂಗಾರ ಇತ್ತು, ನಾನು ಒಬ್ಬ ಮಹಾ ಶ್ರೀಮಂತ. ಕೊಟ್ಟು ನನಗೆ ದೇವರು ಒಲಿಬೇಕಂದ್ರೆ ಏನೋ ಹುಚ್ಚ? ಆ ಭಗವಂತ, ಆ ಏನಿದಾನಲ್ಲ ಪರಮಾತ್ಮ, ಅವನು ಹಿರಣ್ಯ ಮೂರ್ತಿ. ಈ ಚಿನ್ನ ಕನಕ ಏನು ಈ ಭೂಮಿಯಲ್ಲಿ ಇದೆಯಲ್ಲ, ಅದಗಿದೆಯಲ್ಲ, ಅದು ಭಗವಂತನನ್ನು ಬಿಟ್ಟಿದೆಯಾ? ಪರವಸ್ತುವನ್ನು ಬಿಟ್ಟಿದೆಯಾ? ಈ ಹಿರಣ್ಯ ಮೂರ್ತಿ ಅಂತ ಯಾಕೆ ಅನ್ಸ್ಕೊಂಡ ಮತ್ತೆ ಅವನು? ಚಿನ್ನ ಅವನಿಂದಲೇ ಬಂದಿರೋದಲ್ವೇ? ನೀನು ಕೊಡೋ ಚಿನ್ನ ಅವನಿಗೇನು ಮಾರಾಯ? ನೀನೆಷ್ಟು ಕೊಡ್ಬಹುದು? ಎಷ್ಟು ಕೊಡ್ಬಹುದು? ಸಾಧ್ಯವೇ ಇಲ್ಲ. ಏನೋ ಒಂದು ಕಿರೀಟ್ ಮಾಡಿಕೊಟ್ಟೆ, ಏನೋ ಒಂದು ಇದ್ ಮಾಡಿಕೊಟ್ರೆ ಅವ್ನು ನಿನ್ಗೆ ಒಲ್ದ್ ಬಿಡ್ತಾನ? ಇಲ್ಲ. ಹೆಣ್ಣನಿತ್ತು ನಿಮ್ಮ ಕಂಡೆನೆಂದೆಡೆ ತ್ರಿವಿಧ ಶಕ್ತಿ ಮೂರ್ತಿ ನೀನು. ಇಲ್ಲ ಇಲ್ಲ, ಏನು ಎದಕ್ಕೂ ಒಲಿಯೋನಲ್ಲ ಅವನು. ಮನವನಿತ್ತು ನಿಮ್ಮ ಕಂಡೆನೆಂದೆಡೆ ಮನೋಮೂರ್ತಿ ನೀನು. ನನಗೇನು ನಿನಗಿತ್ತು ಕಾಬ ಕಾಣಿಕೆ ನೀನು ಸಿಕ್ಕುವುದಕ್ಕೆ ನಾನು ಏನ್ ಮಾಡ್ಲಿ? ಏನ್ ಕೊಟ್ರೆ ನಾನು ಏನ್ ಮಾಡಿದ್ರೆ ನಿನ್ನ ಸಿಗ್ತೀಯಾ? ಹೇಳಿ ನೋಡೋಣ. ಪ್ರಶ್ನೆ, ತಾಯಿಯ ಪ್ರಶ್ನೆ, ಮಹಾದೇವಿ ತಾಯಿಯ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಹೇಳ್ತಿದ್ದಾಳೆ, ಕ್ರಿಯೆಯಲ್ಲಿ ನಿರತ. ಕ್ರಿಯಾಲಿ ಇಷ್ಟಲಿಂಗ ಪೂಜೆಯ ಒಂದು ಕ್ರಿಯೆಯಲ್ಲಿ ನಿರತನಾಗಬೇಕು, ಸದ್ಭಾವದಲ್ಲಿ ಶುದ್ಧರಾಗಬೇಕು. ಹಿಡಿದುದ ಬಿಡದೆ ಬಿಟ್ಟುದ ಹಿಡಿಯದೆ. ಹಿಡಿದುದ ಬಿಡದೆ ಅಂದ್ರೆ ಈ ಇಷ್ಟಲಿಂಗ ಪೂಜೆಯನ್ನ ನಾವು ಈಗ ಮಾಡಬೇಕು ಅಂತ ಆಗಿದೆ, ಈಗ ಅದನ್ನ ಬಿಡಬಾರ್ದು. ಕೆಲವೊಂದು ಬಿಡಬೇಕಾಗುತ್ತೆ. ಅರಿಷಡ್ ವರ್ಗಗಳನ್ನು ಬಿಡಬೇಕು, ಅಷ್ಟಮದಗಳನ್ನು ಬಿಡಬೇಕು ಅಂತ ಹೇಳಿದಾಗಿದೆ. ಅದನ್ನ ಬಿಟ್ಟುದ ಹಿಡಿಯದೆ ಮತ್ತವುಗಳಿಗೆ ಹೋಗಬಾರ್ದು. ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ಬೆಚ್ಚಂತಿದ್ದಡೆ ನೀನು ಅಲ್ಲಿ ತಪ್ಪದೇ ಇಪ್ಪೆ. ನೀ ಖಂಡಿತ ಅಲ್ಲಿ ಇರ್ತೀಯ. ನಿಶ್ಚಯವಾದ ನಿಜ ಜ್ಞಾನಿಗಳಲ್ಲಿ ಇಷ್ಟಲಿಂಗ ಕ್ರಿಯೆಯಲ್ಲಿ ನಿರತನಾಗಿ, ಶಿವಯೋಗದ ಸದ್ಭಾವದಲ್ಲಿ ಶುದ್ಧನಾಗಿ, ಹಿಡಿದುದ ಬಿಡದೆ ಅಂದ್ರೆ ಆ ಎಲ್ಲ ಆಚಾರಗಳನ್ನು ನಾವು ಹಿಡಿದಿಟ್ಟುಕೊಂಡು, ಈ ಎಲ್ಲ ಅರಿಷಡ್ವರ್ಗ ಅಷ್ಟಮದಗಳಂತ ದುರ್ಭಾವನೆಗಳನ್ನೆಲ್ಲ ಬಿಟ್ಟು, ನಿಶ್ಚಯವಾದ ನಿಜಜ್ಞಾನಿಗಳಲ್ಲಿ ಬೆಚ್ಚಂತಿದ್ದಡೆ ನೀನು ಅಲ್ಲಿ ತಪ್ಪದೇ ಇರುತ್ತೀಯಾ ಅಂತ ತಾಯಿ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ.
ಹಾಗೇನೆ ಮತ್ತೆ ಗುರುದೇವರು ಒಂದು ವಚನ ಹೇಳ್ತಿದ್ದಾರೆ, ಅದನ್ನ ಯಾರಾದ್ರೂ ಓದಿ ನೋಡೋಣ. ಅಂತರಂಗದೊಳಗಿದ್ದ ನಿರವಯವ ಲಿಂಗವನು ಸಾವಯವ ಲಿಂಗವ ಮಾಡಿ ಶ್ರೀ ಗುರುಸ್ವಾಮಿ ಕರಸ್ಥಳಕ್ಕೆ ತಂದು ಕೊಟ್ಟನಾಗಿ ಆ ಇಷ್ಟಲಿಂಗವೇ ಅಂತರಂಗವನಾವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು, ಆ ಮೂಲ ಚೈತನ್ಯವೇ ಭಾವಲಿಂಗವು. ಇದನ್ನರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನು ತಾನಲ್ಲದೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ಒಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಶರಣು ಶರಣಾರ್ಥಿ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 971. ಸಾರಿ. ಹಿರಿಯ ಶರಣರಾದ ಸರ್ಪಭೂಷಣ ಶರಣರ ಪಾದಾರವಿಂದಗಳಿಗೆ ನಮಿಸುತ್ತಾ ಗುರುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಶಿವಾಂಶಿಕರು, ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಅಂತ ಓದುವಾಗ ನಾವು ನೋಡಿದ್ವಿ. ಏನಂದ್ರೆ ನಾವು ಶಿವನ ಅಂಶದವರೇ ಆಗಿದ್ದೇವೆ ಎಂಬ ಸತ್ಯ ನಮಗೆ ಗೊತ್ತು. ಹೀಗಾಗಿ ನಮ್ಮ ಅಂತರಂಗದಲ್ಲಿ ಈಗಾಗಲೇ ಆ ಶಿವದ ಅಂಶವಾದ ಒಂದು ನಿರವಯ ಲಿಂಗ ಅಂತ ಇರ್ತಾನೇ ಇದೆ. ಆದರೆ ಅದನ್ನ ಹೊರಗೆ ತರಬೇಕಲ್ಲ, ಅದನ್ನು ಹೊರಗೆ ತಂದು ಸಾವಯವ ಲಿಂಗವನ್ನ ಮಾಡಬೇಕು. ಅದನ್ನ ಯಾರು ಮಾಡ್ತಾರೆ? ಶ್ರೀ ಗುರುಸ್ವಾಮಿಯವರು, ನಮ್ಮ ಗುರುಗಳು ಅದನ್ನೇನ್ ಮಾಡ್ತಾರೆ? ಅಂತರಂಗದೊಳಗಿರದಂತ ನಿರವಯ ಲಿಂಗವನ್ನ ಸಾವಯವ ಲಿಂಗವಾಗಿ ಮಾಡಿ ಅದನ್ನೇ ಇಷ್ಟಲಿಂಗವನ್ನಾಗಿ, ಕ್ರಿಯಾಲಿಂಗವನ್ನಾಗಿ, ಆಚಾರ ಲಿಂಗವನ್ನಾಗಿ, ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ತದನಂತರ ಏನಾಗ್ತಾ ಇದೆ ಅಂದ್ರೆ ಆ ಇಷ್ಟಲಿಂಗವೇ ಅಂತರಂಗವನ್ನು ಆವರಿಸಿ ಬಿಡ್ತಾ ಇದೆ ನಮ್ಮ ದೇಹದಲ್ಲಿ. ಅದು ಪೂರ್ಣವಾಗಿ ನಮ್ಮ ದೇಹವನ್ನು ಆವರಿಸಿಕೊಂಡು ಅಂತರಂಗದ ಕರಣಗಳೇ ಕಿರಣಗಳಾಗಿ, ಚತುಷ್ಟಯ ಕರಣಗಳು ಇದೆಲ್ಲ ಬಂತಲ್ಲ, ಇವೆಲ್ಲ ನಮ್ಮ ಕರಣಗಳು, ನಮ್ಮೆಲ್ಲ ಅಂಗ ಈಗ ಏನಾಗ್ತಾ ಇದೆ? ಶಿವಾಂಗ, ಲಿಂಗಾಂಗ ಆಗಿ ಆ ಕರಣಗಳೆಲ್ಲ ಕಿರಣಗಳಾಗಿ ಬೆಳಗುವ ಚಿದಂಶ ಏನಾಗ್ತಾ ಇದೆ? ಈ ಇಷ್ಟಲಿಂಗದ ಪ್ರಭೆ ಇಡೀ ದೇಹವನ್ನು ಹೊಕ್ಕು ಈಗ ನಮ್ಮ ದೇಹ ಚಿದಾಂಶ ಶಿವಾಂಶ ಆದಾಗ ಪ್ರಾಣಲಿಂಗ ಆಗ್ತಾ ಇದೆ. ಆ ಮೂಲ ಚೈತನ್ಯ ಯಾವುದು? ಆ ನಿರ್ವಯ ಲಿಂಗ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಮೊದಲು ನಮ್ಮ ಅಂತರಿಂಗದೊಳಗೆ ಏನಿತ್ತಲ್ಲ ಆ ಮೂಲ ಚೈತನ್ಯವೇ ಭಾವಲಿಂಗ. ಆದ್ರೆ ಇದೆಲ್ಲ ಉದ್ದೀಪನ ಮಾಡ್ಬೇಕಲ್ಲ, ಅದಕ್ಕೆ ಕರಸ್ಥಲದ ಇಷ್ಟಲಿಂಗ ಬೇಕು. ಹೀಗಾಗಿ ಈ ತತ್ವವನ್ನು ಅರಿತುಕೊಂಡು ದೃಷ್ಟಿಯೋಗದಿಂದ ನೋಡುವ ನೋಟ ಅಂದ್ರೆ ಇಷ್ಟಲಿಂಗವನ್ನ ಗಮನಿಸೋದಿದೆಯಲ್ಲ, ನಿರೀಕ್ಷಣೆ ಮಾಡೋದಿದೆಯಲ್ಲ, ನೋಡುವ ನೋಟ ಭಾವ ಪರಿಪೂರ್ಣವಾಗಿರ್ಬೇಕು, ಪೂರ್ಣ ಲಕ್ಷ್ಯ ಅದರಲ್ಲಿರ್ಬೇಕು. ನಿರೀಕ್ಷೆಯನ್ನು ಮಾಡುವಾಗ ಬೇರೆ ಯಾವುದೇ ವಿಚಾರಗಳ ತಲೆಯಲ್ಲಿರಬಾರದು. ಸಮರ್ಪಣಾ ಭಾವದಿಂದ ಬಾಹ್ಯ ಜಗತ್ತನ್ನು ಮರೆತು ನೋಡುವಾಗ ತಾನು ತಾನಾದಲ್ಲದೆ ಇದು ಬಂತು ನೋಡಿ, ನಾನು ಯಾರು? ತಾನು ತಾನಾದಲ್ಲದೆ ಇದಿರುಟ್ಟು ತೋರುವುದಿಲ್ಲವಾಗಿ. ಅಂದ್ರೆ ಏನು? ನಾನ್ ಬೇರೆ, ಕರಹಸ್ತದಲ್ಲಿರುವ ಇದಿರಿಟ್ಟು ತೋರುವುದಿಲ್ಲವಾಗಿ ಆ ಇಷ್ಟಲಿಂಗ ಬೇರೆ ಅಲ್ಲ, ಅದು ಬೇರೆ ಇದು ಬೇರೆ. ಆ ಇಷ್ಟಲಿಂಗದ ಲಿಂಗನು ನಾನೇ, ನಾನೂ ನಾನೇ. ನಾನು ಆ ಲಿಂಗ, ಇಬ್ಬರು ಲಿಂಗಾಂಗ ಸಾಮರಸ್ಯದಿಂದ ಆ ಸಮರತಿಯಲ್ಲಿ ಈಗ ಇದ್ದೇವೆ ಅನ್ನೋ ನಿಜ ಸತ್ಯವನ್ನ ಅರಿತಾಗ ಅದೊಂದು ಅಖಂಡ ಪರಿಪೂರ್ಣ ತತ್ವವಾಗಿ ಬಿಡ್ತಾ ಇದೆ. ಯಾಕೆ ಅಖಂಡ ಪರಿಪೂರ್ಣ ತತ್ವ? ಶರಣ ಮತ್ತು ಲಿಂಗ, ಅಂಗ ಮತ್ತು ಲಿಂಗ ಒಂದೇ ಆದಾಗ ಅದೊಂದು ಅಖಂಡ ಪರಿಪೂರ್ಣ ತತ್ವ, ನಿಜ ತತ್ವ ಆಗ್ತಾ ಇದೆ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಕರಸ್ಥಲದಲ್ಲಿರುವ ಇಷ್ಟಲಿಂಗ ಹೇಗೆ ಪ್ರಾಣಲಿಂಗವಾಗ್ತಾ ಇದೆ, ಹೇಗೆ ಭಾವಲಿಂಗವಾಗ್ತಾ ಇದೆ, ಅವು ಹೇಗೆ ಮಾಡಿಕೊಳ್ಳಬೇಕು ನಾವು ಅನ್ನೋದನ್ನ ಈ ವಚನದಲ್ಲಿ ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ಇದು ಭಾವಲಿಂಗದ ಒಂದು ಇದು. ಈಗ ಮೂರನೆಯ ಲಿಂಗ ಇಲ್ಲಿ ಏನಂದ್ರೆ ಜ್ಞಾನಲಿಂಗ. ಇಲ್ಲಿ ಏನಂದ್ರೆ ಭಕ್ತನು ತನ್ನ ಎಲ್ಲಾ ಕ್ರಿಯಾಲಿಂಗಕ್ಕೆ ಅರ್ಪಿಸಿ ಅದರ ಪ್ರಸಾದವನ್ನ ಪಡಿತಾ ಇದ್ದಾನೆ. ಆಮೇಲೆ ಆ ಕ್ರಿಯಾಲಿಂಗ ಅಂದ್ರೆ ಇಷ್ಟಲಿಂಗ, ಆ ಕ್ರಿಯಾಲಿಂಗದ ಸಹಾಯ ಮತ್ತು ಅನುಗ್ರಹಗಳಿಂದ ಭಾವಲಿಂಗವನ್ನ ಕಾಣ್ತಾನೆ. ತನ್ನ ಭಾವನೆಗಳನ್ನೆಲ್ಲಾ ಭಾವಲಿಂಗಕ್ಕೆ ಅರ್ಪಿಸ್ತಾನೆ. ಇದನ್ನ ಎಚ್ಚರದಿಂದ ನೀವು ಓದ್ಬೇಕು. ತನ್ನ ಭಾವನೆಗಳನ್ನೆಲ್ಲ ಭಾವಲಿಂಗಕ್ಕೆ ಅರ್ಪಿಸುವುದು ಅಂದಾಗ ನಿಮ್ಮ ಕೆಟ್ಟ ಭಾವನೆಗಳು ಬಂದವು, ಒಳ್ಳೆಯ ಭಾವನೆಗಳು ಬಂದವು.
ಯಾವ ಭಾವನೆಗಳನ್ನ ನಾವು ಇಟ್ಕೊಳ್ಬೇಕನ್ನೋದನ್ನ ನೀವೇ ನಿರ್ಣಯಿಸಿ. ಭಾವಲಿಂಗದ ಸಹಾಯ ಮತ್ತು ಅನುಗ್ರಹದಿಂದ ಈಗ ಏನಾಗ್ತಾ ಇದೆ, ಸ್ವಯಂ ಪ್ರಭೆಯಿಂದ ಈಗ ನನ್ನಲ್ಲಿ ಒಳಗೆ ನನ್ನದೇ ಆದ ಒಂದು ಬೆಳಕು ಕಾಣಿಸ್ತಾ ಇದೆ. ಆ ಬೆಳಕಿನಲ್ಲಿ ಬೆಳಗುವ ಜ್ಞಾನಲಿಂಗದ ದರ್ಶನ ಈಗ ಆಗ್ತಾ ಇದೆ. ಆ ಒಂದು ಜ್ಞಾನಲಿಂಗದ ದರ್ಶನ ಆದ ನಂತರ ಅದನ್ನು ಪೂಜೆ ಮಾಡ್ಬೇಕಲ್ವೇ? ಈಗ ಅದನ್ನ ವಿಚಾರವೆಂಬ ಪುಷ್ಪಗಳಿಂದ ಪೂಜಿಸ್ಬೇಕಾಗ್ತಾ ಇದೆ. ಆ ವಿಚಾರಗಳು ಯಾವುವು ಅದನ್ನು ನೋಡೋಣ. ಇದೇ ಜ್ಞಾನಲಿಂಗ ಅನುಭೂತಿ ಕ್ರಿಯೆ ಮತ್ತು ಭಾವ ಪ್ರಕಾಶವಾದ ಜ್ಞಾನಲಿಂಗವು ಜ್ಞಾನದ ಆಧಾರ ಭೂಮಿಯಾಗಿದೆ. ಶಿವನು ಅಚಿಂತ್ಯ ಅಂದ್ರೆ ಅವನ ಬಗ್ಗೆ ನಾವು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಚಿಂತನೆ ಮಾಡೋಕೆ ಆಗೋಲ್ಲ. ಅಪ್ರಮೇಯ ಅಂದ್ರೆ ಅವನನ್ನು ಹೋಲಿಸೋಕೆ ಬರೋಲ್ಲ. ವ್ಯಕ್ತಪರ, ಆ ವ್ಯಕ್ತಿಯ ತರ ಇದ್ದಾನೆ, ಈ ವ್ಯಕ್ತಿತ್ವ ಹೀಗಿದೆ ಅವನು, ಅದನ್ನು ಅನ್ನೋಕೆ ಬರೋಲ್ಲ. ಹಾಗೇನೆ ಅವನು ಸೂಕ್ಷ್ಮವಾಗಿದ್ದಾನೆ. ಅವನ ಜ್ಞಾನವನ್ನ, ಆ ಪರವಸ್ತುವಿನ ಜ್ಞಾನವನ್ನು ಯಾರು ಕೊಡುತ್ತದೆ, ನಮ್ಗೆ ಎಲ್ಲಿಂದ ಸಿಗುತ್ತದೆ ಅಂದ್ರೆ ಅದೇ ಜ್ಞಾನಲಿಂಗ. ಹೀಗಾಗಿ ಕ್ರಿಯಾಲಿಂಗದಿಂದ ಇದೆಲ್ಲ ಆರಂಭ ಆಗ್ತಾ ಇದೆ. ಕ್ರಿಯಾಲಿಂಗದಿಂದ ನಾವು ದಿನನಿತ್ಯ ದೃಷ್ಟಿಯೋಗದಲ್ಲಿ ಪೂಜೆ ಮಾಡಿಕೊಳ್ಳುತ್ತಿರುವಾಗ ನಮಗೆ ಭಾವಲಿಂಗದ ದರ್ಶನ ಆಗಿ, ಭಾವಲಿಂಗದ ಸಹಾಯದಿಂದ ಮುಂದೆ ನಮಗೆ ಆಗುವ ಒಂದು ಲಿಂಗದ ದರ್ಶನ ಯಾವುದಂದ್ರೆ ಜ್ಞಾನಲಿಂಗ. ಜ್ಞಾನಲಿಂಗ ಯಾಕೆ ಬೇಕೆ ಅಂದ್ರೆ ನಮಗೆ ಆ ಜ್ಞಾನಲಿಂಗದಿಂದ ಶಿವನ ಬಗ್ಗೆ, ಶಿವಜ್ಞಾನದ ಬಗ್ಗೆ, ಶಿವಯೋಗದ ಬಗ್ಗೆ ನಮಗೆ ಜ್ಞಾನ ಬೇಕಾಗಿದೆ. ಅದಕ್ಕೆ ಜ್ಞಾನಲಿಂಗ ಬೇಕು. ಅದಕ್ಕೆ ಗುರುದೇವರು ಹೇಳಿ ಇದನ್ನ ಯಾರಾದ್ರೂ ಇದನ್ನ ಬಸವಣ್ಣನವರ ವಚನವನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಗುರು ಬಸವಣ್ಣನವರ ವಚನ. ಧ್ಯಾನಕ್ಕೆ ನಿಮ್ಮ ಶ್ರೀ ಮೂರ್ತಿ ಮುಖ್ಯವಯ್ಯ, ಪೂಜೆಗೆ ನಿಮ್ಮ ಶ್ರೀ ಪಾದವೇ ಮುಖ್ಯವಯ್ಯ, ಮಂತ್ರಕ್ಕೆ ನಿಮ್ಮ ನಾಮಾಮೃತವೇ ಮುಖ್ಯವಯ್ಯ, ಮುಕ್ತಿಗೆ ನಿಮ್ಮ ಘನಕೃಪೆ ಮುಖ್ಯವಯ್ಯ, ನಿಮ್ಮಿಂದ ಅಧಿಕ ನಾರನ್ನು ಕಾಣೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಜ್ಞಾನ ಗುರುವಾದ ಕಾರಣ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 1230. ಅದಕ್ಕೆ ಬೇಡ. ಥ್ಯಾಂಕ್ ಯು ಕಸುಂತ. ಇಲ್ಲಿ ಗುರುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ಜ್ಞಾನ ಗುರು ಅಂದ್ರೆ ಧ್ಯಾನಕ್ಕೆ ನಿಮ್ಮ ಶ್ರೀಮೂರ್ತಿಯೇ ಮುಖ್ಯವಯ್ಯ. ಶ್ರೀಮೂರ್ತಿ ಬೇರೆಯಲ್ಲ, ಇಷ್ಟಲಿಂಗ ಬೇರೆಯಲ್ಲ. ಪೂಜೆಗೆ ನಿಮ್ಮ ಶ್ರೀಪಾದವೇ ಮುಖ್ಯವಯ್ಯ ಅಂದಾಗ ಆ ಇಷ್ಟಲಿಂಗದ ಆಂತರಿಕ ಒಂದು ದರ್ಶನವನ್ನ ನೀವು ಮಾಡ್ಕೊಂಡಿದ್ದೀರಿ. ವರ್ತುಳ, ಕಟಿ, ಗೋಮುಖ ಅವೆಲ್ಲ ನೋಡಿದೀವಿ. ಪೂಜೆಗೆ ನಿಮ್ಮ ಶ್ರೀಪಾದವೇ ಮುಖ್ಯವಯ್ಯ, ಮಂತ್ರಕ್ಕೆ ನಿಮ್ಮ ನಾಮ ಅಮೃತವೇ ಮುಖ್ಯವಯ್ಯ, ಮುಕ್ತಿಗೆ ನಿಮ್ಮ ಘನಕೃಪೆಯೇ, ನಿಮ್ಮ ಆಶೀರ್ವಾದವೇ, ನಿಮ್ಮ ಕಾರುಣ್ಯವೇ ಮುಖ್ಯವಯ್ಯ, ನಿಮ್ಮಿಂದ ಅಧಿಕರಣ ನಾರನು ಕಾಣೆನಯ್ಯ, ಕೂಡಲ ಸಂಗಮ ದೇವ ಅನ್ನೋದಿದೆಯಲ್ಲ, ಇದನ್ನ ಅಂಡರ್ಲೈನ್ ಮಾಡ್ಬೇಕು. ನಿಮ್ಮಿಂದ ಅಧಿಕರನು ಯಾರನ್ನು ಕಾಣೆನಯ್ಯ ಕೂಡಲ ಸಂಗಮ ದೇವ ಅಂದಾಗ ಮತ್ತೆ ಏನಾದ್ರೂ ಯಾರೋ ಒಬ್ಬ ಬೇರೆ ದೇವರಿದ್ದಾನೆ, ಬೇರೆ ಇರೋ ಒಬ್ರು ಯೋಗಿ ಇದ್ದಾನೆ, ಆದಿದ್ದಾನೆ, ಆ ವ್ರತ ಇದೆ, ಇದಿದೆ ಅಂತ ಅರಿಸಿಕೊಂಡು ಹೋಗೋದಾದ್ರೆ ದಯವಿಟ್ಟು ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡಿಕೊಳ್ಬಾರ್ದು. ಏಕೆಂದ್ರೆ ಇಷ್ಟಲಿಂಗವೇ ನೀವೇ ಜ್ಞಾನ ಗುರುವಾದ ಕಾರಣ. ನಿಮಗೆ ಜ್ಞಾನ ಬೇಕಲ್ಲ, ಶಿವಯೋಗದ ಜ್ಞಾನ ಬೇಕಲ್ಲ, ಅದನ್ನು ಯಾರು ಕರ್ಣೆ ಮಾಡೋರಿದ್ದಾರೆ ಅಂದ್ರೆ ಈ ಜ್ಞಾನ ಗುರುವಾದ ಕರಹಸ್ತದಲ್ಲಿರುವ ಇಷ್ಟಲಿಂಗವೇ ಅಂತ ಬಸವಣ್ಣನವರು ಈ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಹಾಗೇನೆ ಶಿವಲಂಕ ಮಂಚಣ್ಣನವರು ಒಂದು ವಚನವನ್ನ ಹೇಳ್ತಿದ್ದಾರೆ. ಯಾರಾದ್ರೂ ಹೇಳಿ, ಈ ಶಿವಲಂಕ ಮಂಚಣ್ಣ ಯಾರು? ಶಿವಲಂಕ ಮಂಚಣ್ಣ ಯಾರು? ತಂದೆಯವರ ವಚನ ಅಲ್ಲ, ಶಿವಲಂಕ ಮಂಚಣ್ಣ ಯಾರು ಗೊತ್ತಾ ನಿಮ್ಗೆ? ಮಂಚಣ್ಣ, ಶಿವಲಂಕ ಮಂಚಣ್ಣ ಯಾರು? ಈ ಶರಣರ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಶಿವಲಂಕ ಮಂಚಣ್ಣ ಮುಂದಿನ ಸಾರಿ ಯಾರಾದ್ರೂ ಇವ್ರ ಬಗ್ಗೆ ಓದ್ಕೊಂಡ್ ಬಂದ್ ಹೇಳಿ. ಓದಿ ಅಕ್ಕ, ತಾಯಿ ಯಾರಾದ್ರೂ ಓದಿ ಅಕ್ಕ ಇದನ್ನ ವಚನವನ್ನ. ಓಂ ಶ್ರೀ ಗುರು ಓದ್ತೀನಿ ಅಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಲಿಂಗ ಮಂಚಣ್ಣ ಅಂಗಲಿಂಗವ ಪೂಜಿಸಿ ಪ್ರಾಣ ಜ್ಞಾನವ ಕಂಡು, ಅಂಗಲಿಂಗ ಹಿಂಗಿ ಪ್ರಾಣಲಿಂಗವಾಗಿ, ಆ ಪ್ರಾಣಲಿಂಗದಲ್ಲಿ ನಿಂದು ಜ್ಞಾನಲಿಂಗವಾಯಿತು. ಲಿಂಗ ಭಾವವಳಿದು ಮಹಾದೊಡಗೂಡಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭುವಾದ. ಸಮಗ್ರ ವಚನ ಸಂಪುಟ 9 ವಚನದ ಸಂಖ್ಯೆ 208. ಶರಣು ಶರಣ. ಶಿವಲಿಂಗ ಮಂಚಣ್ಣನವರ ಬಗ್ಗೆ ತಾವು ಓದಿ ಹೇಳಿ. ಒಂದ್ ನಿಮಿಷ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಪಂಡಿತ ಪರಂಪರೆಗೆ ಸೇರಿದಂತಹ ಇವರು ಶಿವಲಿಂಗ ಮಂಚಣ್ಣನವರು
ಮೂಲ ಸ್ಥಾನ ಇವ್ರದ್ದು ಕಾಶಿ. ಅವರು ಅಲ್ಲಿಂದ ಅಪ್ಪನವರ ಕೀರ್ತಿವಾರ್ತೆಯನ್ನು ಕೇಳಿ ಶರಣರ ಸಾಧಕರ ಒಂದು ಕಲ್ಯಾಣಕ್ಕೆ ಪಟ್ಟಣಕ್ಕೆ ಅವ್ರು ಬರ್ತಾರೆ. ಬಂದು 770 ಅಮರಗಳಲ್ಲಿ ಒಬ್ಬರಾಗಿ ತಾವು ವಚನ ರಚನೆಯನ್ನು ಮಾಡ್ತಾರೆ. ಆಮೇಲೆ ಉರಿಲಿಂಗ ದೇವರೇ ಈತನ ಶಿಷ್ಯ ಅಂತೇಳಿ ಮಾಹಿತಿ ಇದೆ. ಆಮೇಲೆ ಮತ್ತೇನಪ್ಪ ಅಂತ ಹೇಳಿದ್ರೆ ಪುರಾಣಗಳಲ್ಲಿ ಇವರ ಒಂದು ಉಲ್ಲೇಖ ಬರುತ್ತೆ. ಇವರು ಪರವಾದಿಗಳನ್ನು ವಾದದಲ್ಲಿ ಸೋಲಿಸಿದ್ರು ಅನ್ನೋದನ್ನು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹರಿ ಬ್ರಹ್ಮಾದಿಗಳೆಲ್ಲ ಶ್ರೇಷ್ಠರು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವರು ಅವರ ಜೊತೆಗೆಲ್ಲ ವಾದಕ್ಕೆ ನಿಂತು ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಶಿವನೇ ಅಧಿಕ ಎನ್ನುವುದನ್ನು ಅವರು ಮೆರೆಸಿ ಅವರನ್ನು ವಾದದಲ್ಲಿ ಅವ್ರನ್ನ ಸೋಲಿಸ್ತಾರೆ ಅನ್ನೋ ಒಂದು ಮಾಹಿತಿ ದೊರಕುತ್ತೆ. ಇವರು ಏನು ಮಾಡ್ತಾರೆ, ಹಲವು ಕಡೆ ಸಂಚಾರ ಮಾಡ್ತಾರೆ. ಇಡೀ ಭಾರತವನ್ನು ಸಂಚರಿಸಿ ಏನಾಗುತ್ತೆ ಸಂಗತಿ ನಮಗೆ ತಿಳಿಯುತ್ತೆ. ಮತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ನಂತರ ಅದು ಎಲ್ಲದನ್ನೂ ನಂತರದ ಒಂದು ತಮ್ಮ ಪೂರ್ವಾಶ್ರವನ್ನು ಕಳ್ಕೊಂಡು ಏನು ಮಾಡ್ತಾರೆ, ಕಲ್ಯಾಣಕ್ಕೆ ಧಾವಿಸ್ತಾರೆ ಅನ್ನೋದು ನಮ್ಮ ಮಾಹಿತಿ ಸಿಗುತ್ತೆ. ಅವಾಗ ಕಲ್ಯಾಣಕ್ಕೆ ಬಂದ ನಂತರ ಏನು ಮಾಡ್ತಾರೆ, ಅವರು ಸಂಪೂರ್ಣವಾದ ತಮ್ಮ ಪೂರ್ವಾಶ್ರವನ್ನು ಕಳ್ಕೊಂಡು ಇಲ್ಲಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದ ನಂತರ ಏನಾಗ್ತದೆ, ಮುಂದೆ ಅವರು ಅಷ್ಟಾವರಣ ಶಟಸ್ಥಳ ಋತಾಚಾರಗಳ ನಿರೂಪಣೆಯಲ್ಲೇ ತೊಡಗ್ತಾರೆ. ಅದನ್ನು ತಮ್ಮ ವಚನಗಳಲ್ಲಿ ನಿರೂಪಿಸಿದ್ದಾರೆ ಕೂಡ. ಅವರ ವಚನಗಳಲ್ಲಿ ಇವೆಲ್ಲವೂ ಕೂಡ ವ್ಯಾಪಕವಾಗಿ ಕಂಡು ಬರುತ್ತೆ ಅನ್ನೋದನ್ನು ನಾವು ಕಂಡ್ಕೋಬೋದು. ಇಷ್ಟು ಅಲ್ಪ ಮಾಹಿತಿ. ಸರ್ವರಿಗೂ ಶರಣಾರ್ಥಿ. ಶರಣಾರ್ಥರಪ್ಪ. ಶರಣಣ್ಣ. ಈ ಶಿವಲಂಕಾ ಮಂಚಣ್ಣ ಅವರು ಹೌದು, ಅವರು ಕಾಶ್ಮೀರದಲ್ಲಿ ಇರುವಾಗ, ಕಾಶಿಯಲ್ಲಿ ಇರುವಾಗ ಈ ಶಿವಜ್ಞಾನದ ಬಗ್ಗೆ ಅಲ್ಲಿ ಕಾಶಿಯಲ್ಲಿ ಅನೇಕ ಪಂಡಿತರೊಡನೆ ಅನೇಕ ಜ್ಞಾನಿಗಳೊಡನೆ ವಾದ ಮಾಡಿ ಅಲ್ಲಿ ಒಂದು ಏನಿತ್ತಂದ್ರೆ ಪದ್ಧತಿ ಏನಿತ್ತಂದ್ರೆ ವಾದವನ್ನು ಗೆದ್ದವರ ಮನೆಯ ಮೇಲೆ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದ್ರು, ಒಂದು ಧ್ವಜವನ್ನು ಹಾರಿಸ್ತಾ ಇದ್ರು. ವಾರಕ್ಕೊಮ್ಮೆ, ವಾರಕ್ಕೆ 2 ಸಾರಿನೋ ಈ ಶಿವರ ಬಗ್ಗೆ, ಶಿವಜ್ಞಾನದ ಬಗ್ಗೆ ಒಂದು ವಾದವನ್ನು ನಡೆದಾಗ ಯಾರು ಗೆಲ್ತಾರೋ ಅವ್ರ ಮನೆ ಮೇಲೆ ಈ ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತ ಮುಂಚೂಣಿಯಲ್ಲಿದ್ದವರು ಈ ಶಿವಲಂಕಾ ಮಂಚಣ್ಣನವರು. ಹೀಗಾಗಿ ಇವರಿಗೆ ಒಂಥರ ಅಹಂಭಾವವು ಬೆಳವಣಿಗೆಯಾಗಿತ್ತು. ಅವಾಗ ಈ ಮೋಳಿಗೆ ಮಾರಯ್ಯನವರು ಈ ತರ ಎಲ್ಲ ಈ ಯಾಕೋ ಈ ನಮ್ಮ ಶರಣರು ಇಲ್ಲಿ ಕಲ್ಯಾಣದಲ್ಲಿ ಏನೋ ಒಂದು ನಡೀತಾ ಇದೆ ಅನ್ನೋ ಒಂದು ಇವರಿಗೂ ಆ ವಾರ್ತೆ ಬಂದಾಗ, ಯಾಕೆ ನಾನು ಕಲ್ಯಾಣಕ್ಕೆ ಹೋಗಬಾರದು ಅಂದಾಗ ಶಂಭುಲಿಂಗನ ಹೇಳಿದಾಗೆ ಕಲ್ಯಾಣಕ್ಕೆ ಬಂದು ಇಲ್ಲಿಯ ಒಂದು ಇಷ್ಟಲಿಂಗದ ದೀಕ್ಷೆಯನ್ನು ತೆಗೆದುಕೊಂಡು ನೋಡಿ, ಆ ಶಿವ ಅಹಂಭಾವ ಇರುತ್ತೆ ಅವರಿಗೆ, ವಾದದಲ್ಲಿ ಗೆದ್ದಿದ್ದೀನಿ, ವಾದದಲ್ಲಿ ಗೆದ್ದಿದ್ದೀನಿ, ಅದನ್ನೆಲ್ಲ ತೊಡೆದುಕೊಂಡು ಇವರು ಅಷ್ಟಾವರಣ, ಪಂಚಾಚಾರ, ಹಾಗೇನೆ ಇವರ ವಚನಗಳಲ್ಲಿ ಡಾಂಬಿಕ ವ್ಯಕ್ತಿಗಳನ್ನ ವಿಡಂಬಿಸೋ ವಚನಗಳು ಬಹಳ ಇವೆ. ಇರ್ಲಿ, ಈ ವಚನವನ್ನ ಓದಿ ಯಾರಾದ್ರೂ? ನಾವ್ ಓದಿಲ್ರಪ್ಪಾರ. ಓದಿ ಅಕ್ಕ. ಶಿವಲಿಂಗ ಮಂಚಣ್ಣ ಅಂಗಲಿಂಗವ ಪೂಜಿಸಿ ಪ್ರಾಣ ಜ್ಞಾನವ ಕಂಡು ಅಂಗಲಿಂಗ ಹಿಂಗಿ ಪ್ರಾಣಲಿಂಗವಾಗಿ ಆ ಪ್ರಾಣಲಿಂಗದಲ್ಲಿ ನಿಂದು ಜ್ಞಾನಲಿಂಗವಾಯಿತು. ಲಿಂಗ ಭಾವ ಬಳಿದು ಮಹದೊಡಗೂಡಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಸ್ವಯಂಭುವಾದ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 208. ಶರಣು ಪ್ರೇಮಕ್ಕ. ಶರಣು. ಅಂಗಲಿಂಗವ ಪೂಜಿಸಿ ಅಂದ್ರೆ ನಾವು ಇಷ್ಟಲಿಂಗವನ್ನ ಪೂಜಿಸಿದಾಗ, ಇಷ್ಟಲಿಂಗವನ್ನ ಪೂಜಿಸುತ್ತಾ ಪ್ರಾಣ, ನಮ್ಮಲ್ಲಿರುವ ಪ್ರಾಣ ಶಿವಜ್ಞಾನವನ್ನು ಕಂಡು ಅಂಗ ಲಿಂಗ ಹಿಂಗಿ ಪ್ರಾಣಲಿಂಗವಾಗಿ ಆ ಪ್ರಾಣಲಿಂಗದಲ್ಲಿ ನಿಂತಾಗ ಜ್ಞಾನಲಿಂಗವಾಯಿತು. ಅಲ್ಲೇನಾಗ್ತಾ ಇದೆ, ಐಕ್ಯ ಸ್ಥಳಕ್ಕೆ ಹೋದಾಗ ಇವೆಲ್ಲ ಉನ್ನತವಾದ ವಿಚಾರಗಳು. ಲಿಂಗ ಭಾವವೂ ಸಹ ಅಳಿದು, ಅಂದ್ರೆ ನಾವು ಪೂರ್ತಿಯಾಗಿ ಆ ಲಿಂಗದಲ್ಲಿ ಒಳಗೆ ಹೋಗಿಬಿಟ್ಟಾಗ ನಾನು ಈಗ ಲಿಂಗ ಬೇರೆಯಲ್ಲ ಅಂಗ ಬೇರೆಯಲ್ಲ ಅಂದಾಗ ಆ ಮಹದೊಡಗೂಡಿ ಅಂದ್ರೆ ಪರವಸ್ತುವಿನ ಒಡಗೂಡಿ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಅಂತ ಏನಿದೆಯಲ್ಲ, ಆ ಪರವಸ್ತು ಸ್ವಯಂಭೂವಾದ. ಈಗ ಸ್ವಯಂಭೂ ಲಿಂಗ ಅದು ಇದು ಅಂತ ಮಾತಾಡ್ತಾರೆ.
ಇದು ಹಾಗಲ್ಲ, ನನ್ನೊಳಗೆ ಹುಟ್ಟುವ, ನನ್ನೊಳಗೆ ಜನ್ಮಿಸುವ, ನನ್ನೊಳಗೆ ಆವಿರ್ಭವ ಆಗ್ತಾ ಇರುವಂತಹ ಸ್ವಯಂಭೂವಾದ ಲಿಂಗ ಯಾವುದಂದ್ರೆ ಅಂಗಲಿಂಗವ ಪೂಜಿಸಿ. ಅಂದ್ರೆ ಏನು? ಆರಂಭಕ್ಕೆ ಎಲ್ಲದಕ್ಕೂ ಟು ಸ್ಟಾರ್ಟ್ ವಿತ್ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ಇಷ್ಟಲಿಂಗ. ಇಷ್ಟಲಿಂಗವಿಲ್ಲದೆ ಇದೆಲ್ಲ ಆಗುತ್ತೆ ಅಂತ ಅನ್ನೋದಾದ್ರೆ ಮೂರ್ಖತನ ಆಗ್ತಾ ಇದೆ. ಅಂಗ ಲಿಂಗವ ಮೊದಲು ಪೂಜಿಸಬೇಕು. ಹಾಗೇನೆ ಅದರಲ್ಲಿ ನಿರತನಾಗಿ ಏನಾಗುತ್ತೆ? ಪ್ರಾಣ ಶಿವಜ್ಞಾನವನ್ನ ಪಡೆದುಕೊಂಡು ಅಂಗ ಲಿಂಗ ಎರಡೂ ಒಂದೇ ಆಗಿ ಪ್ರಾಣಲಿಂಗವಾಗಿ ಆ ಪ್ರಾಣಲಿಂಗದಲ್ಲಿ ನಿಂದು ಅವಾಗ ಏನಾಗುತ್ತದೆ? ಶಿವಜ್ಞಾನ ಪ್ರಾಪ್ತಿಯಾಗಿ ಕೊನೆಯಲ್ಲಿ ಬರುವ ಘಟ್ಟದಲ್ಲಿ ಆ ಲಿಂಗಭಾವಗೊಳಿಸಿ ಲಿಂಗಾಂಗ ಸಾಮರಸ್ಯದ ಮಹೋನ್ನತ ಸ್ಥಿತಿಯಲ್ಲಿ ನಾವು ಹೋದಾಗ ಮಹದೊಡಗೂಡಿ ಅಂದರೆ ನಾವು ಪರವಸ್ತುವಿನ ಒಡಗೂಡೋದೆ. ಇದು ಕೊನೆಯ ಶಿವಯೋಗದ ಕೊನೆಯ ಸ್ಥಿತಿಯ ಇದಿದೆ. ಅದಕ್ಕೆ ಜ್ಞಾನಲಿಂಗ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಇದನ್ನೇ ನಾವು ಮತ್ತೆ ಮುಂದಿನ ಒಂದು ವರ್ಗದಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರ ಪಾದಕ್ಕೆ ಶರಣು ಶರಣಾರ್ಥಿಗಳು. ನಿಮಗೇನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ತಾವು ಹೇಳಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ವ್ಯಾಖ್ಯಾನ ಮಾಲಿಕೆಗೆ ವಿರಾಮವಿದ್ದೀನಿ. ಶರಣು ಶರಣಾರ್ಥಿ ಅಣ್ಣ. ಹೇಳಿ ಅಕ್ಕ, ಏನಾದ್ರು ಕೇಳ್ಬೇಕಾಗಿತ್ತ ಅಕ್ಕ? ಇಲ್ಲ ಅಣ್ಣರೇ, ಧನ್ಯವಾದಗಳು ಹೇಳ್ಬೇಕಿತ್ತು. ಚೆನ್ನಾಗಿ ಹೇಳಿದ್ರೆ ಅಣ್ಣರೇ. ಶರಣು ಶರಣಾರ್ಥಿ. ಆಯ್ತಕ್ಕ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಇವತ್ತಿನ ವ್ಯಾಖ್ಯಾನದ ಮೇಲೆ ಅಪ್ಪರೇ, ಕ್ರಿಯಾಲಿಂಗ ದೀಕ್ಷೆ ಅದ ನಂತರ ನೀವು ಭಾವಲಿಂಗ ದೀಕ್ಷೆಗೆ ಬಂದ್ರಲ್ವಾ? ಪ್ರಾಣಲಿಂಗ ಇಲ್ಲ, ಪ್ರಾಣಲಿಂಗಿ ಮಧ್ಯ ಬರಲ್ಲ. ನಾವು ಕರದಿಷ್ಟಲಿಂಗ ಏನು ಕ್ರಿಯಾಲಿಂಗ ದೀಕ್ಷೆ ನಂತರ ಭಾವಲಿಂಗಕ್ಕೆ ಬರೋದು ಅಲ್ವಾ? ಹೌದು ಹೌದು. ಇಲ್ಲಿ ಇದೇ ಮಾಡ್ತಾ ಇದ್ದಾರೆ, ಮಧ್ಯ ಪ್ರಾಣಲಿಂಗ ಬರಲ್ಲ. ಹಾ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಈ ಲಿಂಗಗಳಿಗೆ ಕೊಡುವಾಗ ಕ್ರಿಯಾಲಿಂಗ, ಭಾವಲಿಂಗ, ಜ್ಞಾನಲಿಂಗ ಅಂತ ಕೊಡ್ತಾ ಇದ್ದಾರೆ. ಹೆಸರುಗಳು ಹಾಗಿವೆ. ಮತ್ತೆ ಯಾರಿಗಾದ್ರೂ ಸಂದೇಹಗಳಿಲ್ಲದೆ ಇದ್ರೆ ಸುಸಂಪನ್ನಗೊಳಿಸೋಣ. ಅಂಕಿತ ನಾಮ ಮಲ್ಲಿಕಾರ್ಜುನ ಹೇಳ್ರಿ ಅವ್ರೆ, ಹೇಳಿ. ಅಂಕಿತ ನಾಮ ಮಲ್ಲಿಕಾರ್ಜುನ ಲಿಂಗವಂತ ಯಾರ್ದು? ಶಿವಣ್ಣ ಅವ್ರದ್ದು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ. ಅವರೇ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ. ಬರ್ತಿರೋ ವಚನಗಳು ಈಗ ಸದ್ಯಕ್ಕೆ ಅವರೇ 132. ಹೌದು, ಅವ್ರದ್ದು ಇದು ಹಾಗೇನೆ ಇದೆ. 132 ವಚನಗಳಿವೆ. ಮತ್ತೆ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ. ಸರಿ, ಸರ್ವ ಬಸವ ಬಂಧುಗಳೇ, ಇಲ್ಲಿವರೆಗೆ ಡಾಕ್ಟರ್ ದಯಾನಂದ ನೂಲಿಯಪ್ಪರಿಂದ 30ನೆಯ ಈ ಒಂದು ಸರಣಿಯ 30ನೆಯ ಒಂದು ಇದನ್ನು ನಾವು ಶಿವಯೋಗದ ಮೇಲೆ ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ವಿ. ಅವರು ಎಡೆ ಮಾಡಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ ಸದ್ಭಾವ ಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ನಾಳೆ ಇಂದಿನಂತೆ ಇಲ್ಲ, ನಾಳೆ ಗುರುಲಿಂಗ, ಲಿಂಗ ಜಂಗಮ ಹಾಗೂ ಜಂಗಮ ಲಿಂಗ ಎರಡೂ ಒಂದೇ ಎಂಬಂತಹ ಈ ಒಂದು ಏನು ಸಾರ್ವತ್ರಿಕ ಚಿಂತನೆಯನ್ನು ನಾವು ಕೈಗೆತ್ಕೊಂಡಿದ್ವಿ, ಅದರ ಒಂದು ಅಂತಿಮ ಒಂದು ನಿರ್ಣಯದ ನುಡಿಗಳನ್ನು ನಾಳೆ ಅಪ್ಪರು ಮಾತಾಡಲಿದ್ದಾರೆ. ನಾಳೆ ಇದನ್ನು ಕೇಳಿಕೊಂಡು ನಾಡಿದ್ದಿಂದ ಮತ್ತೆ ನಾವು ವಚನ ಚಿಂತನೆಯನ್ನು ಮುಂದುವರಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.